ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥವತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧನ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ವಾದಿರಾಜಗುರುಭ್ಯೋ ನಮಃ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ. ಪರಮ ಪೂಜ್ಯರಾದ ವಾದಿರಾಜ ಸ್ವಾಮಿಗಳು ಮಾಡತಕ್ಕಂಥ ತುಂಬ ಬಹಳ ಆನಂದವನ್ನು ಕೊಡತಕ್ಕಂತಹ ಗ್ರಂಥ ಸರಸಭಾರತಿ ವಿಲಾಸ. ಅಲ್ಲಿ ಶ್ರೀ ಅನ್ನೋದರಲ್ಲಿ ಲಕ್ಷ್ಮಿ ಇದ್ದಾಳೆ. ರಸ ಅಂದರೆ ಭಗವಂತ. ರಸೇನ ಸಹಿತ ಸರಸಃ. ಸರಸ ಅಂದ್ರೇ ವಾಯುದೇವರು. ವಾಯುದೇವರನ್ನ ತೆಗೆದುಕೊಂಡ್ರೆ ಬ್ರಹ್ಮದೇವರು ತೆಗೆದುಕೊಳ್ಬೇಕು, ಇಬ್ಬರು ಬಂದುಬಿಡ್ತಾರೆ. ಭಾರತಿ ಅಂದರೆ ಸರಸ್ವತಿ. ಶ್ರೀ ಸರಸ ವಾಯುದೇವರು ಬ್ರಹ್ಮದೇವರು, ಭಾರತಿ ಸರಸ್ವತಿ. ಇವರ ವಿಲಾಸ, ಇವರ ಒಂದು ಪರಾಕ್ರಮ ಮಹಿಮೆಗಳು ಯಾವ ಗ್ರಂಥದಲ್ಲದೆ ಸರಸ ಭಾರತಿ, ಶ್ರೀ ಸರಸ ಭಾರತಿ ವಿಲಾಸ. ಅದರಲ್ಲಿ ನಿನ್ನೆ ಪರಮ ಪೂಜ್ಯ ಪಂಡಿತರಾಗಿರ್ತಕ್ಕಂತಹ ಪ್ರಮೋದಾಚಾರ್ಯರು ಅವರು ಕಾರಣಾಂತರದಿಂದೆಲ್ಲ ಹೋಗಬೇಕಾಗಿ ಬಂತು. ನನಗೆ ಹೇಳಿದರು, ಸುಮಾರು ಮಂಗಲಾಚರಣದಲ್ಲಿ ಕೆಲವು ಹೇಳಿದ್ದಾರೆ, ವಿಚಾರಗಳೆಲ್ಲ ಹೇಳಿದ್ದಾರೆ. ಮಂಗಲಾಚರಣದಲ್ಲಿ 2 ವಿಲಾಸವನ್ನೇ ಪೂರ್ಣ ಇಟ್ಟುಬಿಟ್ಟಿದ್ದಾರೆ ವಾದಿರಾಜ ಸ್ವಾಮಿಗಳು. 2 ವಿಲಾಸ ಪೂರ್ಣ ಅದಕ್ಕಾಗಿ ಇಟ್ಟಿದ್ದಾರೆ. ಎಲ್ಲ ದೇವತೆಗಳನ್ನು ಸ್ಮರಣೆ ಮಾಡ್ತಾ ಒಟ್ಟು 12 ವಿಲಾಸಗಳು. ಈ ಸರ್ಗ ಅಧ್ಯಾಯ ಈ ರೀತಿಯಲ್ಲಿ ಇದರಲ್ಲಿ ವಿಲಾಸ ಅಂತ ಹೇಳಿ 12 ಕರೆದಿದ್ದಾರೆ. ಅಲ್ಲಿ ಹೆಚ್ಚು ಕಡಿಮೆ 2 ವಿಲಾಸಗಳಲ್ಲಿ ಪೂರ್ಣ ಬರೀ ಮಂಗಲಾಚರಣೆನೇ, ಅಂದರೆ ಎಷ್ಟು ಸ್ತೋತ್ರ ಮಾಡಿದ್ದಾರೆ ಸಂಪೂರ್ಣವಾಗಿ. ಆ ರೀತಿಯಲ್ಲಿ ಪೂರ್ಣ ಬರೀ ಮಂಗಳಾಚರಣೆ. ನಾಳೆ ನಾಡದ್ದು 2 ದಿವಸ ಇದೆ. ಎಲ್ಲ ಮಂಗಳಾಚರಣೆಯನ್ನು ನಾನು ಪೂರ್ಣ ಹೇಳಲಿಕ್ಕೆ ಹೋಗೋದಿಲ್ಲ. ಕೊನೆ ಪಕ್ಷ ಒಂದು ತೃತೀಯ ವಿಲಾಸ, ಅದರಲ್ಲಿ ಕೆಲವು ಪ್ರಮೇಯ ಗ್ರಂಥ, ಅನೇಕ ಪ್ರಮೇಯ ವಿಚಾರಗಳು ಮುಖ್ಯವಾಗಿ ಏನು ಬರೆದಿದ್ದಾರೆ ಅದನ್ನು ತಿಳ್ಕೊಳ್ಳಿಕ್ಕಾಗಿ ಅದಕ್ಕೆ ನಾನು ಹೋಗಲಿಕ್ಕೆ ಪ್ರಯತ್ನ ಪಡ್ತೇನೆ. ನಿನ್ನೆ ಅವರು ಹೇಳಿದ್ದಾರೆ, ಪಂಡಿತರಾಗಿರ್ತಕ್ಕಂಥ ದಶಾಸ್ಯ ಸದೃಶಾಕಾರ ದಿಶಾಸು ತ್ರಿದಶಾರ್ಥದಾ ಕೃಶಾನು ಮುಖ್ಯ ಯದ್ಭೀತ್ಯ ಅನುಶಾಸಂತಿ ಜಗತ್ತಿಲ. ಭಗವಂತನನ್ನು ಕಂಡ್ರೆ ಎಲ್ಲರಿಗೆ ಭಯ ಅಂತ. ನಮಗೂ ಕೂಡ ಲೋಕದಲ್ಲಿ ತುಂಬ ಜನ ಕಂಡ್ರೆ ಭಯ ಇರುತ್ತಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕ್ವಶನ್ ಮಾರ್ಕ್, ಬೆಳಗ್ಗೆ ಎದ್ದ ತಕ್ಷಣ ಧುತ್ತಂತ ಪ್ರಪಂಚ ಇದೆ ಎಂದು ರಾತ್ರಿಯೆಲ್ಲ ಸುಖವಾಗಿ ನಿದ್ದೆ ಮಾಡಿರ್ತೀವಿ, ಆರಾಮಿರ್ತೀವಿ. ಬೆಳಗ್ಗೆ ಭಗವಂತ ಎಚ್ಚರಿಸ್ತಾನೆ. ಎಚ್ಚರಿದ ತಕ್ಷಣ ಅಯ್ಯೋ ಎಲ್ಲ ಆ ಸುಖದ ಒಂದು ಇದರಿಂದ ತಕ್ಷಣ ಒಂದೇ ಸಲ ಎಲ್ಲ ಜ್ಞಾಪಕಕ್ಕೆ ಬಂದುಬಿಡುತ್ತೆ. ನಾ ಡ್ಯೂಟಿಗೆ ಹೋಗಿ ನಂದೇ ರೆಸ್ಪಾನ್ಸಿಬಿಲಿಟಿ, ಇದು ಹೆಂಡತಿ ಮಕ್ಕಳು ಮನೆ ಇದೆ, ಅದು ಟ್ಯಾಕ್ಸ್ ಕಟ್ಟಬೇಕು, ಇದು ಮಾಡೋಕ್ಕೆ ದುಡ್ಡು ಕಟ್ಟಬೇಕು, ಲಾಸು, ದುಡ್ಡು ಹೆಂಗೆ ಒಂದು ಎಲ್ಲ ಏಕಕಾಲಕ್ಕೆ ಒಂದು ಹಬ್ಬ ನನ್ನ ಮುಂದೆ ಪ್ರಪಂಚ ಇದೆ ಅನಿಸ್ಬಿಡುತ್ತೆ. ಈ ರೀತಿ ಭಯ ಅಲ್ಲ. ಯಾಕೆ ಇಷ್ಟೆಲ್ಲ ಹೇಳಿದೆ ನಾನು? ದೇವತೆಗಳು ಭಯ, ಭಗವಂತನಿಗೆ ಭಯ ಅಂದರೆ ಮಾರಲ್ ಫಿಯರ್ ಬೇಕು ಮನುಷ್ಯನಿಗೆ. ತಪ್ಪು ಮಾಡಿದರೆ ಭಯ ಇರ್ತೀವಿ, ಇವರಲ್ಲಿ ತಪ್ಪು ಮಾಡಿರೋದಿಲ್ಲ. ಆದರೂ ಫಿಯರ್ ಅಂದರೆ ಮಾರಲ್ ಫಿಯರ್ ಅಂತ. ನಮಗಿಂತ ವಿದ್ಯಾವಂತರಲ್ಲಿ, ನಮಗಿಂತ ಹೆಚ್ಚು ವಿದ್ಯಾವಂತರು, ನಮಗಿಂತ ಯೋಗ್ಯತೆಯಲ್ಲಿ ದೊಡ್ಡವರಿದ್ದಾಗ ಅವ್ರ ಕಂಡ್ರೆ ಒಂದು ರೀತಿ ಗೌರವ ಏನಿರುತ್ತೆ, ಅದರ ಹಿನ್ನೆಲೆಯಲ್ಲಿ ಬರುವ ಭಾವ ಭಯ, ಅದು ಇದೆ ಅಂತ ಹೇಳಿ. ಆ ಭಗವಂತನ ಭಯದಿಂದಲೇ ಮತ್ತೆ ಇವರಿಗೆ ಬರೋದಿಲ್ಲ. ಇವ್ರಿಗೆ ಯಾವಾಗಲೂ ಅನಾದಿ ಕಾಲದಿಂದಲೂ ಯಾಗಲೂ ಕೂಡ ದೇವತೆಗಳು ತಪ್ಪೋದಿಲ್ಲ. ಆದರೂ ಕೂಡ ಒಂದು ವೇಳೆ ಏನಾಗುತ್ತೆ ಜಗತ್ತಿನಲ್ಲಿ ಒಂದು ಲೌಕಿಕ ವ್ಯವಹಾರವಾಗಿ ತಿಳಿಸ್ತಾರೆ. ಎಲ್ಲ ಭಗವಂತ ಒಬ್ಬ ಕಂಟ್ರೋಲ್, ಒಬ್ಬ ಸ್ವತಂತ್ರನಾಗಿ ಒಬ್ಬ ವ್ಯಕ್ತಿ ಇಲ್ಲ ಅಂತಂದರೆ ಎಲ್ಲ ಮನಸ್ಸಿಗೆ ಬಂದಂಗೆ ಆಡ್ತಾರೆ. ನಾವು ಕಂಟಿಲ್ಲೋ ಬಾಸ್ ದಿವಸ ಬರ್ತಿರ್ತಾನೆ ಆಫೀಸಿಗೆ, ಒಂದು ದಿವಸ ಬಂದಿಲ್ಲ ಅಂದರೆ ಅವತ್ತು ಹೇಗಿರುತ್ತಲ್ಲಿ. ಅಲ್ಲಿ ಸ್ಟಾಫ್ ಅವರಲ್ಲಿ ಕೂತ್ಕೊಂಡು ಒಬ್ರಿಗೆ ಒಂದೇ ಟೇಬಲ್ ಎಲ್ಲ ಕೂತ್ಕೊಂಡು ಹೊರಟೇಬಲ್ ನಕ್ಕು ಕೊಡ್ತಿರ್ತಾರೆ ಅಲ್ವಾ. ಎಷ್ಟೋ ಕಡೆ ನೋಡ್ತೀವಿ. ಆ ರೀತಿಯಲ್ಲಿ ನಾವು ಯಾರು ಅಧಿಕಾರಿಗಳು ಎಲ್ಲಿರ್ತಾರೋ ಅವ್ರು ಬಂದರೆ ಓಕೆ, ಇಲ್ಲ ಅಂದರೆ ಅದು ಇದೇ ಬೇರೆ. ಅದರಲ್ಲೂ ಎಲ್ಲರೂ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಎಲ್ಲರಿಗೂ ಒಬ್ಬನಿಗೆ ಒಂಥರ ಅದೇ ಅವನ್ನೂ ಎಬ್ಸೋದು ಇವನ್ನೂ ಎಬ್ಸೋದು, ಹಂಗೆ 3-4 ಜನಕ್ಕೆ ಎಬ್ಬಿಸ್ಬಿಟ್ಟು ಒಂಥರ ಈಕ್ವಲ್ ಮಾಡಿ ದೂರ ಹೋಗಿ ಆಟ ನೋಡ್ತಾರೆ ಕೆಲವು ಸಂಸ್ಥೆಗಳಲ್ಲಿ. ಅದು ಎಲ್ಲರೂ ನಾನೇ ಅನ್ಕೋತ ಅವ್ನು ಅನ್ಕೋತಾನೆ, ಅವನೇನು ಹಿಂಗೆ ಮಾಡು ಅಂತಾನೆ, ಅದು ಇನ್ನೊಬ್ಬನು ಹಿಂಗೆ ಮಾಡುತ್ತಾನೆ, ಅವ್ನು ಮಾಡೋನು ತಲೆ ಕೆಟ್ಟು ಹೋಗುತ್ತೆ. ನಾ ಯಾರ ಆಜ್ಞೆ ಕೇಳಲಿ ಅಂತ. ಎಲ್ಲರೂ ಸ್ವತಂತ್ರರಾದರೆ ಏನು ಎಷ್ಟು ಸಮಸ್ಯೆ? ಯಾರೂ ಒಬ್ಬ ಸ್ವತಂತ್ರನಾದ ಒಬ್ಬ ವ್ಯಕ್ತಿನೂ ಇಲ್ಲ ಅಂದರೆ ಏನು ಸಮಸ್ಯೆ?
ಎಲ್ಲ ಶ್ರೀಮದ್ ಆಚಾರ್ಯರು ತತ್ವಸಂಖ್ಯಾನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸರ್ವತಂತ್ರ ಸ್ವತಂತ್ರನಾದ ಭಗವಂತ, ಅವನು ಸರ್ವತಂತ್ರ ಸ್ವತಂತ್ರ, ಸರ್ವಕರ್ತ, ಸರ್ವಶಕ್ತ, ಸರ್ವಜ್ಞ, ಇದೆಲ್ಲ ಒಂದಿಕೊಂದಿಗೂ ಇರಬೇಕು, ಎಲ್ಲ ಪೂರಕವಾಗಿ ಒಂದೊಂದು ಗುಣಗಳು ಕೂಡ. ಹಾಗಾಗಿ ಇವರೆಲ್ಲರೂ ಹೆದರ್ತಾರೆ. ಇಲ್ಲದೆ ಹೋದರೆ ಏನಾಗುತ್ತೆ, ಇವರು ಲೋಕದೃಷ್ಟಿಯಿಂದ ತಮ್ಮ ಇಷ್ಟ ಬಂದಂಗೆ ಆರಾಮಾಗಿ ಬಿಡ್ತಾರೆ. ಲೋಕದಲ್ಲಿ ಯಾವ ವರ್ತನೆ ಅಗ್ನಿ, ವಾಯು, ವರುಣ, ಈಗ ಲೋಕ ದಿಕ್ಪಾಲಕರೆಲ್ಲ ತಮ್ಮ ಇಷ್ಟ ಬಂದಂಗೆ ಬಿಡ್ತಾರೆ. ಯಾವುದು ಬೆಂಕಿ ಕಡೆ ಹಚ್ಚೋದೇ ಇಲ್ಲ, ಗಾಳಿ ಬೀಸೋದೇ ಇಲ್ಲ, ಏನೂ ಆಗೋದೇ ಇಲ್ಲ. ಅದಕ್ಕಾಗಿ ಅಲ್ಲಿ ತಿಳಿಸ ಭಯಾದಸ್ಯಾಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ ಭಯಾದಿಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ. ಕಟ ಉಪನಿಷತ್ತಿನಲ್ಲಿ ಇದನ್ನು ತಿಳಿಸ್ತಾರೆ. ಆ ಆಗ್ನೇಯ ದಿಕ್ಕಿಗೆ ಪಾಲಕನಾಗಿರ್ತಕ್ಕಂಥ ಅಗ್ನಿ ತನ್ನ ರೂಪಕ್ಕೆ, ಭಗವಂತನ ಅನಂತ ರೂಪಗಳು, ಭಗವಂತನಿಗೆ ಅಹಂ ಅಂತ ಹೆಸರು. ಅಹಂ ಅಂತ, ಅಹಂ ಬ್ರಹ್ಮಾಸ್ಮಿ ಅಂದರೆ ಅಹಂ ಎಂಬ ಹೆಸರಿನ ಭಗವಂತ ಅವನು ಪರಬ್ರಹ್ಮನಾಗಿದ್ದೇನೆ. ಅಹಂ ಆದ ನಾನು ಬ್ರಹ್ಮ ಆಗಿದ್ದೇನೆ ಅಂತ ಅರ್ಥ. ಇದು ಡೈರೆಕ್ಟ್ ಸ್ಪೀಚ್, ಭಗವಂತನ ಡೈರೆಕ್ಟ್ ಸ್ಪೀಚಲ್ಲಿ ಇಟ್ಟಿದ್ದಾರದು. ಅದರಲ್ಲಿ ವೇದಗಳಲ್ಲಿ, ಉಪನಿಷತ್ತಿನಲ್ಲಿ ಡೈರೆಕ್ಟ್ ಸ್ಪೀಚ್ ಹಾಗೇ ಇತ್ತು. ಭಗವಂತ ಏನು ಹೇಳ್ಬೋದು, ನಾನು ಪರಬ್ರಹ್ಮ ಅನ್ಬೋದು. ಅದನ್ನು ಓದ್ಕೊಂಡು ನಾನು ನಿಮ್ಮ ಹತ್ರ ಹೇಳಬೇಕು, ಅಲ್ಲಿ ಭಗವಂತ ತಾನು ತನ್ನನ್ನು ಬ್ರಹ್ಮ ಅಂತ ಹೇಳ್ಕೊಂಡಂತ ನಾನು ಇಂಡೈರೆಕ್ಟಲ್ಲಿ ತಾನೇ ರಿಪೋರ್ಟ್ ಮಾಡಬೇಕು ನಿಮ್ಮ ಹತ್ರ ಬಂದು. ಅಲ್ಲಿ ಭಗವಂತ ನಾನು ಬ್ರಹ್ಮ ಆಗಿದ್ದೇನೆ, ಪರಬ್ರಹ್ಮ ಆಗಿದ್ದೇನೆ ಅಂತ ಅಂದ್ಬಿಟ್ಟು ಅದನ್ನು ನಾನು ಡೈರೆಕ್ಟ್ ಸ್ಪೀಚಲ್ಲ ನಾನು ಬ್ರಹ್ಮ ಆಗಿದ್ದೀನಿ ಅಂತ ಹಂಗೆ ಎಲ್ಲರ ಹತ್ರ ಹೇಳ್ತಾ ಹೋದರೆ ಕಪಾಳಕ್ಕೆ ಹೊಡಿತಾರೆ ಅಲ್ವಾ. ಈ ಡಿಪಾರ್ಟ್ಮೆಂಟ್ಗೆ ಯಾರಿಗೂ ನಾನೇ ಬಾಸ್ ಅಂತ ಒಬ್ಬ ಹೇಳಿದರೆ, ಬಾಸ್ ನಿಜವಾದ ಬಾಸ್ ಹೇಳಿದರೆ, ಅವ್ನು ಹೋದ್ಮೇಲೆ ನಾನೇ ಬಾಸ್ ಇಂದ ಇನ್ನೊಂದು ಯಾರು ಹೇಳಿದ್ರೆ ಹೊಡಿತಾರೆ. ಅವ್ನು ನಿಜವಾಗಿ ಒಬ್ಬ ಬಾಸ್ ಯಾರು, ಅವ್ನು ಬಾಸು. ಹಾಗೆ ಇದನ್ನು ಡೈರೆಕ್ಟ್ ಸ್ಪೀಚ್ ಯಾವುದು, ಇಂಡೈರೆಕ್ಟ್ ಸ್ಪೀಚ್ ಯಾವುದು ಅರ್ಥ ಮಾಡ್ಕೊಳ್ತಾರೆ. ಅಹಂ ಬ್ರಹ್ಮಾಸ್ಮಿ, ಎಲ್ಲ ನಾವೆಲ್ಲ ನಾನೇ ಬ್ರಹ್ಮ, ಜ್ಞಾನ ಬಂದ್ಬಿಡ್ತು ನಾನು ಪರಬ್ರಹ್ಮ ಆಗೋಗ್ಬಿಟ್ಟೆ ಅಂತ ಹೇಳ್ತಾರೆ ಮೂರ್ಖರು ಅಲ್ವಾ. ಹಾಗೆ ಯಾಕೆ ಅಹಂ ಅಂತಾರೆ, ಪರಮಾತ್ಮನಿಗೆ ಅಹಂ ಅಂತ ಯಾಕಂತಾರೆ ಅಂತಂದರೆ, ಅಹೇಯ, ಅವನು ಹೇಯನಲ್ಲ. ನಾವು ಜೀವರಲ್ಲಿ ಏನಿದ್ದೀವಿ, ನಮ್ಮ ಬಿಂಬ ರೂಪನಾಗಿ, ನಾವೆಲ್ಲ ಪ್ರತಿಬಿಂಬರು, ನಮ್ಮ ಬಿಂಬರೂಪನಾಗಿ ಅನಾದ್ಯನಂತ ಕಾಲದಲ್ಲೂ ಇರ್ತಾನೆ. ಯಾವ ಕಾಲಕ್ಕೂ ನಮ್ಮನ್ನು ಬಿಟ್ಟು ಹೋಗಲ್ಲ, ಹೇಯನಾಗಲ್ಲ, ಅಹೇಯ ಅವನು. ಅದಕ್ಕಾಗಿ ಅವನ ಅಹಂ ಅಂತಾರೆ ಭಗವಂತನಿಗೆ. ಹಾಗಾದಕ್ಕೆ ನಾವು ಇದ್ದೀವಿ. ಅದಕ್ಕೆ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷೆಯ. ದ್ರವ್ಯ, ಕರ್ಮ, ಸ್ವಭಾವ, ಜೀವ ಎಲ್ಲರೂ ಕೂಡ ಭಗವಂತ ಅವನ ಅನುಗ್ರಹದಿಂದ ಇರ್ತಾರೆ ಹೊರತು ಅವನ ಅನುಗ್ರಹ ಬಿಟ್ಟರೆ ಇರೋದೇ ಇಲ್ಲ. ಈವನ್ ದ ಎಕ್ಸಿಸ್ಟೆನ್ಸ್ ಆಫ್ ಲೈಫ್ ಅಂದರೆ ಜೀವ, ಅದು ಕೂಡ ಡ್ಯೂ ಟು ಬಿಕಾಸ್ ಆಫ್ ಪರಮಾತ್ಮ ಒಬ್ಬನೇ. ನಾವು ಹೇಳ್ಬೋದು, ಗೀತೆಯಲ್ಲಿ ಹೇಳಿದೆಯಲ್ಲ, ಜೀವ ಅನಾದಿ ಕಾಲದಿಂದ ಅನಂತಕಾಲ ಯಾವ ಅವನು ನಾಶನೇ ಇಲ್ಲ. ನಾಶ ಇಲ್ಲ ಯಾಕೆ? ಭಗವಂತನ ಅನುಗ್ರಹದಿಂದ ಅವನಿಗೆ ನಾಶ ಇಲ್ಲ ಅಷ್ಟೇ. ಅಂದರೆ ಅವನು ಏನು ಬೇಕಾದ್ರೂ ಮಾಡಬಲ್ಲ. ಅದಕ್ಕಾಗಿ ಅವನ ಅಹಂನಾಕ ಪರಮಾತ್ಮ ಅಹೇಯ. ಅವನು ಅನಂತ ಜೀವರಲ್ಲಿ ಅನಂತ ರೂಪಗಳಿಂದ ಇರ್ತಾನೆ, ಆ ರೂಪಗಳು ಬೇರೆ. ಒಂದೊಂದು ವಸ್ತುವಿನಲ್ಲಿ ಒಂದೊಂದು ರೂಪ ಇರ್ತಾನೆ, ಆ ರೂಪಗಳು ಬೇರೆ. ದಶಾವತಾರ ರೂಪಗಳು ಬೇರೆ, ಬ್ರಹ್ಮಾಂಡದಲ್ಲಿರೋ ರೂಪಗಳು ಬೇರೆ, ಬ್ರಹ್ಮಾಂಡದ ಹೊರಗಿರೋ ರೂಪಗಳು ಎಷ್ಟು ವರ್ಣನೆ ಮಾಡು. 4 ರೂಪಾಯಿ, 5 ರೂಪಾಯಿ, 8 ರೂಪಾಯಿ, 12 ರೂಪಾಯಿ, 15 ರೂಪಾಯಿ, 24 ರೂಪಾಯಿ, 48 ರೂಪಾಯಿ, 108 ರೂಪಾಯಿ, 1000 ರೂಪಾಯಿ ಬರುತ್ತಾ ಇಲ್ಲೋ, ಎಷ್ಟು ರೂಪಗಳು. ಅದರಲ್ಲಿ ಭಗವಂತನದು ಅಗ್ನಿಯಲ್ಲಿ, ಅಗ್ನಿ ಮೊದಲಾದ ದಿಕ್ಪಾಲಕರಲ್ಲಿ ಅಗ್ನಿ ಹೇಗೆ ಕಾಣ್ತಾರೋ ಹಾಗೆ ಭಗವಂತನ ಒಂದು ರೂಪ ಅಗ್ನಿಯಲ್ಲಿ ಸದೃಶವಾಗಿದೆ. ದಶಾಸ್ಯ ಸದೃಶಾಕಾರಾ ದಿಶಾಸು ದಶಾರ್ಥದಾ. ಆಯಾ ದೇವತೆಗಳ ಸದೃಶವಾದ 10 ರೂಪಗಳು, ದಶ ದಿಕ್ಪಾಲಕರು. ಆಯಾ ದೇವತೆಗಳಿಗೆ ಏನೇನು ರೂಪದೆ ಹಾಗೆ ಸದೃಶವಾದ ರೂಪಗಳು ಭಗವಂತನಲ್ಲಿದೆ. ಅವನ ಭಯದಿಂದ ಆ ಪರಮಾತ್ಮ ಆ ದೇವತೆಗಳ ಅಭೀಷ್ಟ ಕೊಡ್ತಾನೆ. ಸುಮ್ಮನೆ ಮನೇಲಿ ಕೆಲವರು ಇರ್ತಾರೆ, ಯಾವಾಗಲೂ ಗೋಳು ಹುಯ್ಕೋತಾನೆ ಇರ್ತಾರೆ. ತಂದೆ ಮಕ್ಕಳಿಗೆ ಇಲ್ಲ, ಗಂಡ ಹೆಂಡತಿಗಿಲ್ಲ, ಹೆಂಡತಿ ಗಂಡನಿಗೂ ಇರುತ್ತೆ. ಈ ಕಾಲದಲ್ಲಿ ಎಲ್ಲದೂ ಉಂಟಾದ್ರಿಂದ ಸದಾ ಪೀಡೆ ಬೇಜಾರಾಗುತ್ತೆ. ಜೀವನ ಹೇಗಿರ್ಬೇಕಂದ್ರೆ, ಸ್ವಲ್ಪ ತಮಾಷೆ ಮಾಡೋಕ್ಕೆ, ಸ್ವಲ್ಪ ಭಯಪಡಿಸ್ಬೇಕು, ಸ್ವಲ್ಪ ಉಪಚಾರ ಮಾಡಬೇಕು, ಸ್ವಲ್ಪ ಪ್ರೀತಿ ತೋರಿಸ್ಬೇಕು, ಏನೋ ಕೊಡಬೇಕು. ಯಾರಿಗೆ ಬೈಲಿಕ್ಕೆ ಅಧಿಕಾರ ಇದೆ, ಯಾರಿಗೆ ದಂಡನೆ ಮಾಡಲಿಕ್ಕೆ ಅದೇ, ಯಾರು ಅನ್ನ ಕೊಡ್ತಾನೆ, ಪ್ರೀತಿ ಕೊಡ್ತಾನೆ, ಅವನಿಗೆ ಬೈಲಿಕ್ಕೆ ಅಧಿಕಾರ ಇದೆ. ಸುಮ್ಮನೆ ಬೈತಾನೆ ಇದ್ದರೆ ಬೇಜಾರಾಗ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡು ಮನೆ ಬಿಟ್ಟು ಓಡೋಗ್ಬಿಡ್ತಾರೆ ಅಷ್ಟೇ. ಹಾಗೆ ಭಗವಂತ ಅಭೀಷ್ಟ ದೇವತೆಗಳಿಗೆ ಅಭೀಷ್ಟ ಕೊಡ್ತಾನೆ. ಹಾಗಾಗಿ ನಮಗೆ ಯಾರೆಲ್ಲ ವಸ್ತ್ರ, ಅನ್ನ, ಬಟ್ಟೆ ಎಲ್ಲ ಕೊಟ್ಟು ಪ್ರೀತಿಯಿಂದ ನೋಡ್ತಾರೋ ಅದೆಲ್ಲ ಕೊಡ್ತಾ ಇರ್ತಾರೆ. ಆಗ ಅವ್ರು ಸಡನ್ನಾಗಿ ಬಂದಾಗ ನಾವೇನಾದ್ರು ಅಪಚಾರ ಮಾಡಿದಾಗ ಭಯ ಆಗುತ್ತಲ್ಲ, ಆ ರೀತಿ ಭಯ ಇರಬೇಕು. ದಟ್ ಈಸ್ ಕಾಲ್ಡ್ ಮಾರಲ್ ಫಿಯರ್. ಅದು ದೇವತೆಗಳಿದೆ. ಯಾಕೆ ಅವನು ಅಭೀಷ್ಟಗಳನ್ನು ಕೊಡ್ತಾ ಇದ್ದಾನೆ. ಕೃಷಾನು ಮುಖ್ಯ, ಅಗ್ನಿಯ ಮೊದಲಾದವರು. ಅಗ್ನಿ ಯಾಕೆ ಮೊದಲು? ಅಗ್ನಿ ದೇವತೆ ಮೊದಲು ಅಗ್ನಿ.
ಅವನ ಮುಖಾಂತರ ಎಲ್ಲ ದೇವತೆಗಳಿಗೆ ಊಟ ಹೋಗೋದು. ಅದಕ್ಕೆ ಅಗ್ನಿಯಲ್ಲಿ ಹೋಮದಲ್ಲಿ ಹಾಕಿದಾಗ ಆಯಾ ದಿಕ್ಕಿನಲ್ಲಿದೆ ಅಂತ ಹೇಳಿ ನಿಲ್ಲಿಸ್ತಾ ಇದ್ದಾರೆ. ಅಂತಹ ಭಗವಂತ ಅವನ ಮಹಿಮೆಯನ್ನು ತಿಳಿಸ್ಕೊಟ್ಟು ತಥೋಭಿತೋ ಹಿತೋ ವಿಷ್ಣು ಮತೋ ಮತಿಮತೋ ಭುವಿ ಕುತೋಸ್ಯ ಸದೃಶೋತೋನ್ಯ ಸತೋ ಮುಕ್ತಿರಿತೋ ಯತಃ. ಆ ವಿಷ್ಣು ಅವನು ಜ್ಞಾನವಂತರಿಗೆ ವಿಷ್ಣು ಮತೋ ಮತಿಮತೋ ಭುವಿ. ಅದು ಜ್ಞಾನಿ ಪ್ರಿಯತಮೋ ತೋಮೆ. ಜ್ಞಾನಿ ಭಾಳ ಪ್ರೀತಿಂತೆ. ಈಗ ನಮ್ಮನ್ನು ಸೊಸೈಟಿ ಜಗತ್ತಿನಲ್ಲಿ ಎಲ್ಲ ರೋಡಲ್ಲಿ ಹೋಗ್ತೀವಿ, ಅದೊಂದು ಸಂಸ್ಥೆಗೆ ಹೋಗ್ತೀವಿ, ಎಲ್ಲ ಒಂದು ಕಡೆ ಹೋದಾಗ ನಮ್ಮ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಒಬ್ಬ ಅಂತೇಳಿ ನಮಸ್ಕಾರ ಮಾಡಿದಾಗ ಅವ್ರ ಮೇಲೆ ನಾವು ತೋರಿಸೋ ಪ್ರೀತಿಗೂ, ನಮ್ಮ ಬಗ್ಗೆ ಯಾರು ಏನೂ ಗೊತ್ತಿಲ್ಲ, ಒಬ್ಬ ಸುಮ್ಮನೆ ಇದ್ದಾನೆ, ಸರಿ ಎಲ್ಲರೂ ಎದುರು ಇವನು ಎದ್ದು ಹಿಂಗಂದ, ಅವನ ಮೇಲೆ ನಾವು ಏನು ಪ್ರೀತಿ ತೋರಿಸ್ತೀವಿ ಅದಕ್ಕೂ ವ್ಯತ್ಯಾಸ ಇದೆ. ನನ್ನ ಬಗ್ಗೆ ತಿಳ್ಕೊಂಡಿರೋರು ಅವ್ರ ಮೇಲೆ ನಾನು ಪ್ರೀತಿ ಜಾಸ್ತಿ ವಿನಃ ನನ್ನ ಬಗ್ಗೆ ಯಾರಿಗೆ ತಿಳಿದಿಲ್ಲ ಅವ್ರ ಮೇಲೆ ನಾನು ಪ್ರೀತಿ ಜಾಸ್ತಿ ಮಾಡೋದಿಲ್ಲ. ಇದು ನ್ಯಾಚುರಲ್. ಹಾಗೆ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ತಿಳಿದು ಶಾಸ್ತ್ರಾಧ್ಯಯನ ಮಾಡಿ ಅಪರೋಕ್ಷ ಜ್ಞಾನಿ ಆದವನಿಗೆ ಅವನ ಮೇಲೆ ತಾನೇ ಭಗವಂತ. ಅದರಲ್ಲೂ ಅಜ್ಞಾನದ ಉತ್ಕೃಷ್ಟತೆ, ಜ್ಞಾನದ ಕ್ವಾಲಿಟಿ. ಹಾಗಾಗಿ ಚತುರ್ಮುಖ ಬ್ರಹ್ಮದೇವರು ಭಾರಿ ಪ್ರೀತಿ, ವಾಯುದೇವರು ಚತುರ್ಮುಖ, ಆಮೇಲೆ ರುದ್ರ ಹಿಂಗೆ ಹೋಗ್ತಾ ತಾರತಮ್ಯ. ಅದು ಭಗವಂತನಿಗೆ ಜ್ಞಾನಿ ಪ್ರಿಯತಮೋತೋಮೆ. ಅದಕ್ಕಾಗಿ ಜ್ಞಾನವಾನ್ ಸದುರ್ಲಭ, ಜ್ಞಾನಯಜ್ಞ ಪರಂತಪ. 1000 ಜನಕ್ಕೆ ಒಬ್ಬ ಜ್ಞಾನಿ ಆಗ್ತಾನೆ ಅಂತಾನೆ ಗೀತೆಯಲ್ಲಿ ಭಗವಂತ. ಅದಕ್ಕಾಗಿ ಅಂತಹ ಜ್ಞಾನಗಳಿಂದ ಅತಿಯಾಗಿ ಪ್ರೀತಿ ಜ್ಞಾನವಂತರ ಮೇಲೆ ಮಾಡ್ತಾನೆ. ಇವನಿಗಿಂತ ಯಾರು ಸಮ ಇಲ್ಲವೇ ಇಲ್ಲ. ಶಂಖಾಕ್ಷಾಮಲ ಪುಸ್ತಕ ಸ್ವಜನ ಹೃಚ್ಚಂಕಾಕಲಂಕಾಜ್ಞತ ಹಂಕಾರಾಧ್ಯಗ ರಾಶಿ ಖಂಡನಕರಾಲಂಕಾರ ಮುದ್ರೋಜ್ವಲಂ ಹುಂಕಾರಾರ್ದಿತ ದಾನವಂ ಹೃತಸುರಾ ತಂ ಕಾರ್ತಿಮನ್ಯೂನವೀ ತಾಂ ಕಾ ಸಂಖ್ಯ ವಿಧುದ್ಯುತಿಂ ಹಯಮುಖಂ ತಂ ಕಾಮದಂ ಕಾಮಯೇ. ಆ ಹಯಗ್ರೀವ ದೇವರನ್ನ ಹೇಳ್ತಾರೆ. ಶಂಖ ಅಕ್ಷಮಾಲ, ಶಂಖ ಅಕ್ಷ ಅಮಲ ಪುಸ್ತಕ ಸ್ವಜನ ಹೃತ್. ಅಮಲ ಪುಸ್ತಕ, ಭಗವಂತನೇ ಅಮಲ, ನಿರ್ಮಲವನು, ನಿರ್ದೋಷ 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 ಅಂತ ಎಲ್ಲ ಗ್ರಂಥದಲ್ಲೂ ಹೇಳ್ತಾರೆ. ಶ್ರೀಮದ್ ಆನಂದ ತೀರ್ಥರು ಸರ್ವಮೂಲ ಗ್ರಂಥಗಳೆಲ್ಲ ಮಂಗಲಾಚರಣೆ ನೋಡ್ರಿ, ಎಲ್ಲ ಗ್ರಂಥದಲ್ಲೂ ಫಸ್ಟ್ ಬರೆಯೋದು ಹೆಂಗೆ ಅನಂತ ಗುಣ ಪರಿಪೂರ್ಣ ನಿರ್ದೋಷ ನಿರ್ದೋಷ ಅಂತ ಬರಿತಾನೆ ಇರ್ತಾರೆ. ಅದು ವೆರಿ ಇಂಪಾರ್ಟೆಂಟ್. ಅದು ನಾವು ಜಗತ್ತಿನಲ್ಲಿ ಯಾರು ನೋಡಿದ್ರು ಕೂಡ ಎಲ್ಲರಿಗೆ ಗೌರವಿಸ್ತೀವಿ, ಎಲ್ಲ ಮಾಡ್ತೀವಿ, ಹೊಗಳ್ತೀವಿ, ಎಲ್ಲ ದುಡ್ಡು ತೊಗೋತೀವಿ, ಎಲ್ಲ ಮಾಡ್ತೀವಿ, ಅವನಿಂದ ಏನಾಗಬೇಕೆಲ್ಲ ಮಾಡ್ತಿರ್ತೀವಿ, ಎಲ್ಲ ಹೋಗಿ ಅದ್ರ ಮನಸ್ಸಲ್ಲಿ ಒಂದು ಕಾನಲ್ಲಿ ಅದ್ರಲ್ಲಿ ಸರಿ ಇಲ್ಲರಿ ಇವರು, ಒಂದಲ್ಲ 1% ಅವ್ರಲ್ಲಿ ದೋಷ ಎಣಿಸ್ತೀವಿ ನಾವು. ಎಂಥ ದೊಡ್ಡ ಮನುಷ್ಯರು, ತಂದೆ ತಾಯಿಗಳಾದರೂ, ಬೇಕಾದ ಜಗತ್ತಲ್ಲಿ ಕಣ್ಣಿಗೆ ಕಾಣೋರು ಯಾರ್ಯಾರಿದ್ರು, ಎಷ್ಟು ಕೋಟಿ ನಮಗೆ ಕೊಟ್ಟರು, ಮನಸ್ಸಲ್ಲಿ ಅವ್ರ ಬಗ್ಗೆ ನಾಲೆಡ್ಜ್ ಇದೆ ಒಂದು ಕಾರ್ನರಲ್ಲಿ. ಅದು ಸ್ವಲ್ಪ ಇದೆ, ಇದೆಲ್ಲ ಓಕೆ ರೀ, ಅದು ಸ್ವಲ್ಪ ಹಿಂಗೆ ಹೇಳ್ತೀವಿ ನಾವು. ಹಾಗೆ ನಾವು ಅಂದ್ಕೊಂಡ್ಬಿಡ್ಬಾರ್ದು ಭಗವಂತನನ್ನು. ಎಲ್ಲ ಗುಡಿಗೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಯಜ್ಞ ಅದು ಇದು ವೇದ ಮಂತ್ರ ಎಲ್ಲ ನೋಡ್ತೀವಿ, ಎಲ್ಲ ದೇವತೆಗಳು ನೋಡ್ತೀವಿ, ಸಾವಿರಾರು ದೇವತೆಗಳು ನೋಡಿ ಎಲ್ಲ ಮಾಡ್ತಾ ಇರ್ಬಹುದೇನೋ ಅವನು. ಅದು ಆ ಥರ ಅದ್ರಲ್ಲಿ ಸ್ವಲ್ಪ ಇದೆ. ನಾವೇನು ಈ ಗೀತೆ ಬೈಯೋದು, ಕೃಷ್ಣನ್ ಬೈಯೋದು, ರಾಮನ್ ಬೈದ್ಬಿಡು, ಹುಚ್ಚು ಮುಂಡೆವು. ಅವಕ್ಕೆ ಸಂಸ್ಕೃತ ಅಕ್ಷರನೇ ಬರೋದಿಲ್ಲ, ಒಂದು ಅಕ್ಷರ ಗೊತ್ತಿಲ್ಲ, ಒಂದು ಶ್ಲೋಕ ಹೇಳಕ್ಕೆ ಬರಲ್ಲ, ಶ್ಲೋಕ ಅಭಿಪ್ರಾಯ ಗೊತ್ತಿಲ್ಲ, ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದು ಯಾವುದೋ ಕೆಟ್ಟಿದೆ, ಯಾವುದೋ ಕುವೆಂಪು ಬರೆದು ಡಿಗ್ರಿ ಮಾಡಿಬಿಡೋದು, ಎಲ್ಲ ತಲೆ ಕೂತ್ಕೊಂಡು ಅಲ್ಲಿ ಅದು ಪ್ರತಿಷ್ಠೆ ಜ್ಞಾನಪೀಠ ತೊಗೊಂಡ್ಬಿಡೋದು, ಯಾವುದೋ ದೊಡ್ಡ ಪೋಷಣ. ಈಗ ತಾವೇ ಬುದ್ಧವಂತರು, ತಾವೇ ಬುದ್ಧಿಜೀವಿ, ಏನನ್ನು ಹೇಳ್ಕೊಂಡ್ಬಿಡೋದು. ಒಂದು ಸಂಸ್ಕೃತ ಬರಲ್ಲ ಅಂತ ಓಪನ್ ಆಗಿ ಹೇಳ್ತಾನೆ, ಸಂಸ್ಕೃತ ಗೊತ್ತಿಲ್ಲ ನನಗೆ, ಅದೆಲ್ಲ ಗೊತ್ತಿಲ್ಲ. ಮತ್ತು ಗೀತೆ ಮೇಲೆ ಹೆಂಗೆ ಕಮೆಂಟ್ ಮಾಡ್ತೀನಿ? ಸಂಸ್ಕೃತ ಗೊತ್ತಿಲ್ಲದಿದ್ದ ಮೇಲೆ ಗೀತೆ ಸಂಸ್ಕೃತ ಭಾಷೆಯಲ್ಲಿದೆ. ಸಂಸ್ಕೃತ ಭಾಷೆಗೆ ಅದರದ್ದೇ ಆದ ಒಂದು ಸ್ಟೈಲ್ ಇದೆ. ಆಯಾ ಭಾಷೆಗಳು ಅದರದ್ದೇ ಆದ ಸೌಂದರ್ಯ ಸ್ಟೈಲು, ಅದು ಹಿಂದೆ ಮುಂದೆ ಎಲ್ಲ ಅರ್ಥ ಮಾಡ್ಕೊಂಡೆಲ್ಲ ಮಾಡಬೇಕು. ಏನು ಗೊತ್ತಿಲ್ಲದ್ರೆ ಸುಮ್ಮನೆ ನಿನ್ನ ಯಾರು ಕೇಳೋರು? ಯಾರು ಒಬ್ಬ ಹುಚ್ಚ ನಿಂತ್ಕೊಂಡು ರೋಡಲ್ಲಿ ಕಿರ್ಚಾಡ್ತಿ, ಅವ್ನು ಯಾರು ಕೇಳ್ತಾರೆ? ಅಟ್ಟೆ ಅವ್ನು ನಿಗ್ಲೆಕ್ಟ್ ಮಾಡ್ಬೇಕು ಅಟ್ಟೇನೆ ಅಂತ. ಹಾಗೆ ಆ ರೀತಿ ಯಾಕೆ ನಿರ್ದೋಷ ಭಗವಂತ ನಿರ್ದೋಷ. ಅವನೇ ನಿರ್ದೋಷ ಆದಮೇಲೆ ನಿರ್ದೋಷವಾದ ಪುಸ್ತಕ ಹಿಡ್ಕೊಂಡಿದ್ದಾನಂತೆ. ಅಮಲ ಪುಸ್ತಕ, ಹಯಗ್ರೀವ ದೇವರು ನಿರ್ದೋಷವಾದ ಪುಸ್ತಕ ಹಿಡ್ಕೊಂಡಿದ್ದಾನೆ. ಯಾಕೆ? ನಿರ್ದೋಷವಾದ ಪುಸ್ತಕ ಅಂತ ಒಂದು ಇದೆಯಾ? ನಿರ್ದೋಷವಾದ ಪುಸ್ತಕ ಅಂತ ಒಂದು ಇರಬೇಕಾದ್ರೆ ದೋಷವಾಗಿರ್ತಕ್ಕಂಥ ಪುಸ್ತಕಗಳು ಇರಬೇಕಲ್ವ? ಹೌದಲ್ವ? ಪುಸ್ತಕಗಳೆಲ್ಲ ಒಳ್ಳೆ ಯಾರು ಹೇಳಿದ್ದು? ಈಗ ಬರೀತಿಲ್ವ? ಅವರೆಲ್ಲ ಬರೀತಿಲ್ವ? ಅವರು ಯಾರ್ಯಾರೋ ಪುಸ್ತಕಗಳು ಏನೇನೋ ಬರೀತಾರೋ ಇಲ್ಲ, ತರ್ತಾರೋ ಇಲ್ಲೋ, ಅದೆಲ್ಲ ಏನದಲ್ಲ. ದೋಷ ಇರೋದೇ ಪುಸ್ತಕಗಳೇ ಜಾಸ್ತಿ ಇವಾಗ ಈ ಕಲಿಯುಗದಲ್ಲೆಲ್ಲ. ಬರೀ ಬೈಯೋ ದೇವ್ರನ್ನ ಬೈದ್ಬಿಟ್ಟು ಬ್ರಾಹ್ಮಣರನ್ನ ಬೈದ್ಬಿಟ್ರೆ ಸಾಕು, ಅವ್ನು ಪ್ರಶಸ್ತಿ ಕೊಟ್ಟರು. ನೀವು ಫೇಮಸ್ ಆಗಬೇಕಾ? ತಕ್ಷಣ ಫೇಮಸ್ ಆಗಬೇಕಾ? ಯಾರೋ ಬ್ರಾಹ್ಮಣರದ್ದು ಇದನ್ನು ಬೈರಿ, ಇನ್ನೇನೋ ಬೈರಿ, ವೇದಗಳು ಬೈರಿ, ಉಪನಿಷತ್ತು ಬೈರಿ. ಮನೇಲಿ ಬೋಲ್ಟ್ ಹಾಕೊಂಡು ಪೂಜೆ ಮಾಡೋದು ಬೇರೆ, ಯಾರು ಗೊತ್ತಾಗದೆ ನರ್ಕದ ಭಯ. ಹೊರಗಡೆ ಪ್ರಸಿದ್ಧಿ ಆಗ್ಬೇಕಂದ್ರೆ ಏನೋ ಬೈದ್ಬಿಟ್ರೆ ಆಗೋಯ್ತು.
ಹಾಗೆ ಬೇಕಾದಷ್ಟು ಪುಸ್ತಕ ದೋಷ ಸಹಿತ. ಹಾಗಾದರೆ ಪುರಾಣಗಳಲ್ಲಿ ದೋಷ ಇದೆಯೇ ಇಲ್ವೇ? ಬೇರೆ ಬೇರೆ ದೇವರ ಕಥೆಗಳು ಪುರಾಣಗಳೆಲ್ಲ ಒಳ್ಳೆ ತಾನೆ, ಪುರಾಣಗಳಲ್ಲೂ ದೋಷ ಇದೆ. ಪುರಾಣಗಳಲ್ಲಿ ದೋಷ ಇದೆ. ರುದ್ರದೇವರಿಗೆ ಹೇಳಿದ್ದಾನೆ ಭಗವಂತ, ನೀ ದೋಷ ಇರೋ ಪುಸ್ತಕನೇ ಮಾಡುವಂತ ಅವರಿಗೆ ಆಜ್ಞೆ ಮಾಡಿದ್ರು. ಭಗವಂತನ ಆಜ್ಞೆ ಮಾಡ್ತಾರೆ, ಅದಕ್ಕೆ ಅವ್ರಿಗೆ ದೋಷ ಇಲ್ಲ. ಇಲ್ಲಿ ಯಾವನ ಪುಸ್ತಕ ಮಾಡ್ತಾನೆ ಅವನು ಚೆನ್ನಾಗಿ ನಡ್ಕ ಬಡ್ಕೊಳ್ಳುತ್ತೆ, ಅದು ಬೇರೆ. ಆ ರುದ್ರದೇವರು ಬೇಕಾದಷ್ಟು ಪುಸ್ತಕ ಮಾಡಿದ್ದಾರೆ, ಎಲ್ಲ ತಲೆ ಕೆಡಿಸುವಂಥ ಪುಸ್ತಕಗಳು ಮಾಡಿಟ್ಟಿದ್ದಾರೆ. ಲಿಂಗ ಪುರಾಣ, ಅದು ಶೈವ ಪುರಾಣಗಳು ಎಲ್ಲ ಬೇಕಾದಷ್ಟು ಮಾಡಿಟ್ಟಿದ್ದಾರೆ. ತಲೆ ಕೆಟ್ಟು ಹೋಗ್ಲಿ ಅಂತಲೇ ಮಾಡಿದ್ದವರು. ಯಾರ ಆಜ್ಞೆ ಮೇಲೆ ಮಾಡಿದ್ದು? ಭಗವಂತನ ಆಜ್ಞೆಯಿಂದ ಮಾಡಿದ್ದು. ಯಾಕಂದರೆ ಲೋಕದಲ್ಲಿ ಎಲ್ಲರೂ ಒಳ್ಳೆಯವರೇ ಇರಲ್ಲ, ತುಂಬ ಕೆಟ್ಟ ಜನಗಳಿರ್ತಾರೆ. ಅವ್ರು ಒಳ್ಳೆಯದನ್ನು ಫಾಲೋ ಮಾಡಿಬಿಟ್ರೆ ಹೆಂಗೆ? ಅವ್ರ ಮೈಂಡ್ ಒಳಗಡೆ ಕೆಟ್ಟದ್ರಲ್ಲೇ ಆಸಕ್ತಿ ಇರುತ್ತೆ. ಹಂಗೆ ನೀವು ಕೆಟ್ಟ ಪುಸ್ತಕ ಮಾಡಿದ್ರೆ ಅದ್ರಲ್ಲಿ ಆಸಕ್ತರಾಗಿ ಆ ಕಡೆ ಬಿಡ್ತಾರೆ. ನಮ್ಮ ತಂಟೆ ಬರಬಾರ್ದು, ಅವರು ಸಪ್ರೇಟಾಗಿ ಬಿದ್ಕೊಂಡು ಸಾಯಲಿ, ನೀ ಕೆಟ್ಟ ಪುಸ್ತಕ ಮಾಡು ಅಂತ ಹೇಳಿದ್ರು. ಅದಕ್ಕಾಗಿ ಪುರಾಣಗಳಲ್ಲಿ ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ ಅಂತೆಲ್ಲ ಇದೆ. ಹೌದಲ್ಲೂ 18 ಪುರಾಣಗಳು. ಸಾತ್ವಿಕ ರಾಜಸ ತಾಮಸ ಅಂದ್ರೆ ಏನು? ಹಂಗಂದ್ರೆ ಏನು ಅಂತ ಹೇಳ್ರಿ ನಮಗೆ ಅಂತ. ಅದರಲ್ಲಿ ವಿಷ್ಣುವನ್ನ ಸರ್ವೋತ್ತಮ ಅಂತ ಕೊಂಡಾಡ್ತಕ್ಕಂಥ ಪುರಾಣಗಳು ಸಾತ್ವಿಕ, ಚತುರ್ಮುಖ ಬ್ರಹ್ಮ ಅವರು ಸರ್ವೋತ್ತಮ ಅಂತ ಕೊಂಡಾಡೋದು ರಾಜಸ, ಶಿವ ಸರ್ವೋತ್ತಮ ಅನ್ನೋದು ತಾಮಸ. ಇದು ನಿಮ್ಗೆ ನೀವು ಯಾರು ಹೇಳಕ್ಕಿದಿಲ್ಲ. ನಿಮ್ಗೇನೋ ಇಷ್ಟ ಬಂದು ನೀವೇನೋ ವಿಷ್ಣು ಪ್ರೀತಿ ನೀವು ಅನ್ಕೊಂಡ್ಬಿಟ್ರೆ ನೀವು ಹೂವಾರಿ ವಯಸ್ಸೇ ಅಂದರೆ ನಾವು ಹೇಳಿದ್ವಿ. ಯಾರು ಅದನ್ನೆಲ್ಲ ಬರ್ದಾರೆ, ಪುರಾಣ ಎಲ್ಲ ಯಾರು ಬರ್ದಾರೆ ಅವ್ರನ್ನ ಕೇಳ್ಬಿಟ್ರೆ ಗೊತ್ತಾಗ ವೇದವ್ಯಾಸದೇವರೇ ಬರೆದಿದ್ದಾರೆ. ಎಲ್ಲ ಪುರಾಣಗಳು ಇದಕ್ಕೆ ಪ್ರೂಫ್ ಸಿಕ್ಕುತ್ತೆ. ಪುರಾಣಗಳು ಎಷ್ಟೋ ಸಾತ್ವಿಕ ಅವು ಯಾವ ಕ್ಲಾಸಿಫೈಡ್, ಅದು ಯಾಕೆ ರಾಜಸ ಅಂದರೆ ಎಲ್ಲ ಅವರೇ ಬರೆದಿದ್ದಾರೆ, ಮತ್ತೆ ಅವರೇ ಪ್ರಮಾಣ. ಹಾಗಾದರೆ ಅಲ್ರಿ ನೀವು ಪುರಾಣನೇ ಕೆಟ್ಟ ಪುಸ್ತಕ ಅಂದ್ಬಿಟ್ರೆ ಮತ್ತು ಒಳ್ಳೆ ಪುಸ್ತಕ ಯಾವುದು ಆ ಥರದ್ದು ಇದೆಯಾ? ಯಾಕೆಂದ್ರೆ ಇಲ್ಲಿ ಅಮಲ ಪುಸ್ತಕ ಅಂತ ಬರ್ತಿದೆಯಲ್ಲ, ಹೌದು ಅದೇ ವೇದಗಳು. ನಿರ್ದೋಷವಾದದ್ದು ವೇದಗಳಲ್ಲಿ ಯಾವ ದೋಷನೂ ಇಲ್ಲ, ಒಂದೇ ಒಂದು ಸಣ್ಣ ಚೂರು ದೋಷನೂ ಇಲ್ಲ. ಅದಕ್ಕಾಗಿ ಪ್ರಮಾಣ ಏನೇ ಒಂದು ವಿಚಾರ ಅದು ಕೊನೆಗೆ ಫುಲ್ 100% ಪ್ರೂಫ್ ನಮಗೆ ಸಿಕ್ಕೋದು ಅಂತಂದರೆ ಪ್ರೂಫ್ ಕೊಡಬೇಕು ಅಂದರೆ ಯಾರು ಕೊಡಬೇಕು? ವೇದಗಳು ಪ್ರಮಾಣ. ಅನಂತ ವೇದಗಳು ಪ್ರಮಾಣ. ಯಾಕೆ ವೇದಗಳು ಪ್ರಮಾಣ? ಬೇರೆ ಇದೇನೋ ಯಾಕೆ ಬೇರೆ ಪುರಾಣಗಳೆಲ್ಲ ಕೆಟ್ಟದು ಅಂತ ಹೇಳಿದರೆ ಸರಿ, ಯಾಕೆ ಅಂತ ಹೇಳಿದ್ರಿ, ವೇದಗಳಲ್ಲಿ ದೋಷ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಅದಕ್ಕಾಗಿ ಏನು ಶ್ರೀಮದಾನಂದಿತ್ರ ವಿಷ್ಣು ತತ್ವ ನಿರ್ಣಯ, ಶ್ರೀಮನ್ಯಾಯ ಸುಧಾ, ಏನು ಗ್ರಂಥಗಳಲ್ಲಿ ಅದರದ್ದೇ ಒಂದು ಇಷ್ಟಪ್ಪ ಸಬ್ಜೆಕ್ಟ್. ವೇದಗಳು ಅಂತಂದ್ರೆ ಅದ್ರ ಬಗ್ಗೆನೇ ಮ್ಯಾಕ್ಸಿಮಮ್ ಸಂಪೂರ್ಣ ಜಾಲಾಡಿಬಿಡ್ತಾರೆ. ವೇದಗಳು ನಿರ್ದೋಷ ಯಾಕೆ, ಏನು ವಿಚಾರ ಬಂದರೂ ಮೂಲ ಬೇಸಿಕ್ಕಿಂದ ಹಿಡ್ಕೊಂಡು ಸಂಪೂರ್ಣ ಮಾಹಿತಿ ಕೊಟ್ಟು ಹೀಗೆ ಅಂತ ಹೇಳೋದು ಶ್ರೀಮದಾಚಾರ್ಯರು. ಬೇರೆ ಯಾವ ಆಚಾರ್ಯರು ಹೇಳಿ ಗೊತ್ತಿದ್ರೆ ತಾನೇ ಹೇಳೋಕ್ಕೆ. ಅದಕ್ಕೆ ಸರ್ವಜ್ಞಾಚಾರ್ಯರು ಅಂತ ಹೆಸರು ಅವರಿಗೆ. ಹಾಗಾಗಿ ಈಗ ನಾನೊಂದು ಪುಸ್ತಕ ಬರೆದೆ, ಪುಸ್ತಕ ಬರಬೇಕು, ನನ್ನ ತಲೆಯಲ್ಲಿರೋದು ಬರಿತೀನಿ. ಇವತ್ತೆಲ್ಲ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ, ಎಲ್ಲ 1000 ಪುಸ್ತಕ ಬರುತ್ತೆ. ನನ್ನ ತಲೆಯಲ್ಲಿ ಇರುತ್ತೆ, ನನ್ನ ಅಭಿಪ್ರಾಯ ನನ್ನ ಹೀಗೆ ಅಂದ್ಕೊಂಡು ನಾನು ಬರಿತೀನಿ. ಅದು ಅವನ ಅಭಿಪ್ರಾಯನ, ಭಗವಂತನ ಹೃದಯಕ್ಕೆ ಮುಟ್ಟೋ ಅಭಿಪ್ರಾಯನ ಅಲ್ಲ. ಹಾಗೆ ಹಾಗಾದರೆ ಸಮಾನ ನ್ಯಾಯ, ಇದೇ ನ್ಯಾಯ ಇಟ್ಕೊಂಡು ಯಾರ್ಯಾರು ಬರೆದಿರೋ ಅವ್ರವ್ರ ತಲೆಯಲ್ಲಿ ಬರೀತಾರೆ ಅಂತ ಹೇಳ್ತೀನಿ ನಾನು. ಬ್ರಹ್ಮ ಬರೆದಿರ್ಬೋದು, ಶಿವ ಬರೆದಿರ್ಬೋದು, ಇನ್ನು ಯಾರ್ಯಾರು ಋಷಿಗಳು, ಮುನಿಗಳು, ಮನುಸ್ಮೃತಿ ಅಂತಿಲ್ಲ, ಮನುಸ್ಮೃತಿಗಳು, ಎಲ್ಲ ಪುರಾಣ ಎಷ್ಟು ಪುಸ್ತಕಗಳಿದೆ, ಒಳ್ಳೊಳ್ಳೆಯವರು ಬರೆದಿರೋ ಪುಸ್ತಕ. ಮತ್ತು ಅದೆಲ್ಲ ದೋಷನೇನಾಗರೆ? ಯಾಕೆ ಅವರೊಬ್ಬ ಪುರುಷ, ಹೌದಲ್ಲ, ಒಬ್ಬ ಪುರುಷ ಒಂದು ಪುಸ್ತಕ ರಚನೆ ಮಾಡ್ದ ಅಂತಂದರೆ ದೋಷ ಇದೆ ಅಂತ ನೀವು ಹೇಳೋದಾದರೆ, ಅವನ ತಲೆಯಲ್ಲಿ ಬುರುಡಲ್ಲಿ ಇದ್ದಿದ್ದು ಹೆಂಗಾರ ತಂದು ಹಾಕ್ತಾನೆ, ಅವನ ತಲೆ ಬುರುಡಲ್ಲಿರೋ ದೋಷ ಅಲ್ಲಿ ಇಂಡ್ಯೂಸ್ ಆಯಿತು ಅನ್ನೋದಾದರೆ, ಮತ್ತು ಜಗತ್ತಲ್ಲಿ ಎಲ್ಲರನ್ನೂ ಪುಸ್ತಕ ಅಂದರೆ ಯಾರು ಮಾಡಿರಲಿಕ್ಕೆ ಬೇಕು. ಯಾವ ಪುಸ್ತಕ ತಗೊಂಡ್ರು ಒಬ್ಬರು ಬರೆದಿರಲಿಕ್ಕೆ ಬೇಕು, ಹೌದಲ್ಲೋ? ಮತ್ತು ಅದು ದೋಷ ಇದ್ದಿದ್ದೆ. ಮತ್ತು ನಿರ್ದೋಷವಾದ ಪುಸ್ತಕ ಎಲ್ಲಿದೆ? ನಿರ್ದೋಷ ಪುಸ್ತಕ ಈಗ ನೀವೇನಂತೀರಿ ವೇದ ಅಂತಿದ್ದೀರಲ್ಲ, ಅದಕ್ಕೆ ಅದನ್ನ ಏನಂತಾರೆ? ವೇದನ ಅಪೌರುಷೇಯ, ಪುರುಷನಿಂದ ನಿರ್ಮಾಣನೇ ಆಗಿಲ್ಲ ಅದು. ನೋಡಿ ಹೀಗೆ ಒಳ್ಳೆ ಚಲೋ ಚಂದವಾಗಿ ಒಳ್ಳೆ ಅರ್ಥಬದ್ಧವಾದ ಒಳ್ಳೆ ಅರ್ಥ ಮೀನಿಂಗ್ಫುಲ್ ಆಗಿರೋ ಒಂದು ವಾಕ್ಯ ಇದ್ದರೆ ಅದಿದೆ, ಅದಾಗದೆ ಆಗ್ಬಿಡುತ್ತೇನೆ. ನಾನು ಒಂದು 1000 ವರ್ಷಕ್ಕಾದೆ, ಅಕ್ಷರಗಳೆಲ್ಲ ಇದೆ, ಅದಾಗದೆ ಹಿಂಗೆ ಜಾಯ್ನ್ ಆಗ್ಬಿಟ್ಟು ಒಂದು ವಾಕ್ಯ ಆಗುತ್ತೇನೋ? ಒಬ್ಬ ಮನುಷ್ಯ ಯೋಚನೆ ಮಾಡ್ತಾನೆ ಬರೀಬೇಕು, ಇಂಪಾಸಿಬಲ್ ಅದು. ಯಾವ ಮನುಷ್ಯನೂ ರಚನೆ ಮಾಡದೇ ಇರತಕ್ಕಂಥದ್ದಾಗಿದೆ ವೇದ ಅಂದರೆ ಇಟ್ ಈಸ್ ಪಾಸಿಬಲ್. ಹೌದು ಅಂತಾರೆ, ಎಸ್ ಪಾಸಿಬಲ್ ಅಂತ ಹೇಳಿ ಅದ್ರ ದೊಡ್ಡ ಬೇರೆ ಸಬ್ಜೆಕ್ಟ್ ಆಗಿ ಹೋಗುತ್ತೆ. ವೇದ ಅಪೌರುಷೇಯ ಹೇಗೆ
ವೇದಗಳನ್ನ ಯಾರೂ ರಚನೆ ಮಾಡಿಲ್ಲ, ಹೇಗೆ? ಅದು ದೊಡ್ಡ ಪ್ರಶ್ನೆ. ಅದನ್ನು ತತ್ವನಿರ್ಣಯದಲ್ಲಿ ಕೊಡ್ತಾರೆ. ಅನಾದಿ ಕಾಲದಿಂದ, ಅನಾದಿ ಕಾಲ, ಅನಾದಿ ಅಂದ್ರೇನು? ಆದಿ ಇಲ್ಲದೇ ಇಲ್ಲ, ಹುಟ್ಟಿಲ್ಲ. ಅನಾದಿ ಕಾಲದಲ್ಲಿ ವೇದ ಇದೆ. ವಿಷ್ಣು ಇದ್ದಾನೆ, ದೇವರಿದ್ದಾನೆ, ದೇವರಿಗೆ ಹುಟ್ಟಿದೇನೋ ಇಲ್ಲ. ಜೀವರು ನಮಗೂ ಹುಟ್ಟಿಲ್ಲ, ನಾವು ಅನಾದಿನೇ. ಪ್ರಕೃತಿ, ಸೂಕ್ಷ್ಮವಾದ ಪ್ರಕೃತಿ, ಅದು ಅನಾದಿನೇ, ಯಾವುದಕ್ಕೂ ಹುಟ್ಟಿಲ್ಲ, ಯಾವಾಗಲೂ ಇದೆ. ಪುತ್ರ ಏನದು ಯಾವಾಗಲೂ ಇದೆ ಅಂತಲೇ ಅರ್ಥ, ಹುಟ್ಟಿಲ್ಲ ಇದಕ್ಕೆ. ಹಾಗಾದರೆ ಎಲ್ಲ ಬ್ಲ್ಯಾಂಕ್ ಜಡ ಥರ ಹಿಂಗಿರುತ್ತೆ. ಆ ಯೋಚನೆ, ಒಂದು ಜ್ಞಾನ ಅನ್ನೋದೇ ಇಲ್ಲ ಏನಾಗಾದ್ರೆ. ಅನಾದಿಯಿಂದ ಇದ್ದಾನೆ ಜೀವ ಅಂದರೆ ಅವನಿಗೆ ಜ್ಞಾನ ಅನ್ನೋದಿದೆಯಲ್ಲೋ. ಜೀವನಿಗೆ ಜ್ಞಾನ ಇದೆ ಅಂತಂದರೆ ಭಗವಂತನಿಗೆ ಜ್ಞಾನ ಇಲ್ಲೇನು? ಅನಾದಿ ಕಾಲದಿಂದ. ಜ್ಞಾನ ಅಂದ್ರೇನು? ಜ್ಞಾನ ಅಂದ್ರೇನು? ನನಗೆ ಒಂದು ಜ್ಞಾನ, ಏನು ಜ್ಞಾನ? ಜ್ಞಾನ ಇದೆ ಅಂತಂದರೆ ಇಂಥ ಜ್ಞಾನ ಇದೆ ಅಂತ ಹೇಳಬೇಕು, ಹೌಲ್ವಾ? ಮೈಕಿನ ಜ್ಞಾನ, ಪುಸ್ತಕ ಜ್ಞಾನ, ನಿಮ್ಮ ಜ್ಞಾನ, ಲೈಟಿಂಗ್ ಜ್ಞಾನ, ಹೀಗೆ ಜ್ಞಾನ ಅಂದರೆ ಅದು ಏನು ಜ್ಞಾನ ಅಂತ ಹೇಳಬೇಕು. ಸುಮ್ಮನೆ ಜ್ಞಾನ ಏನು ಮಾತಾಡ್ಸ್ಬೇಡ, ಜ್ಞಾನ 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 ಇದೆ, ಅದೇನು ಅಂತ ಬೆಲೆ ಕೇಳಬೇಡ ಅಂದರೆ ಹುಚ್ಚ ಅಂತಾರೆ. ಅಂದರೆ ಜ್ಞಾನ ಏನದು? ರಿಲೇಟೆಡ್ ಮ್ಯಾಟರ್ ಅದು. ಅದಕ್ಕೇನು ಹೇಳ್ತೀವಿ ನೀವು ಸೈನ್ಸಲ್ಲಿ ಏನು ಹೇಳ್ತಾ ಗೊತ್ತಿಲ್ಲ ಅದು, ಅಲ್ವಾ? ಅದು ಸಾಪೇಕ್ಷ, ರಿಲೇಟಿವಿಟಿ ಅಂತ ಸಾಪೇಕ್ಷ. ಇದರ ಜ್ಞಾನ ಅಂತ ಜ್ಞಾನ ವಿಷಯಕ, ಅಂದರೆ ವಿಷಯದ ಜ್ಞಾನ. ಜ್ಞಾನದಲ್ಲೇನೋ ಒಂದು ವಿಷಯ ಆಗಿರುತ್ತೆ. ಮೈಕಿನ ಜ್ಞಾನ ಅಂದರೆ ಆ ಜ್ಞಾನದಲ್ಲಿ ಮೈಕ್ ವಿಷಯ, ಪುಸ್ತಕ ಜ್ಞಾನ ಅಂದರೆ ಆ ಜ್ಞಾನದಲ್ಲಿ ಪುಸ್ತಕ ವಿಷಯ. ಜ್ಞಾನಕ್ಕೊಂದು ವಿಷಯ ಅಂತಿರುತ್ತೆ. ವಿಷಯ ಇಲ್ಲದಿರೋ ಜ್ಞಾನ ಇರುತ್ತಾ? ಇಲ್ಲ. ಹಂಗಾರೆ ವಿಷ್ಣುವಿಗೆ, ಭಗವಂತನಿಗೆ ಅನಾದಿ ಕಾಲದಿಂದ ನಿರ್ದೋಷ, ಅವನಿಗೆ ಜ್ಞಾನ ಇದೆ ಅಂದರೆ ಎದುರು ಜ್ಞಾನ ಇದೆ. ಹಾಗಾದ್ರೆ ಅವನು ಅನಾದಿ ಕಾಲ, ಅವನಿಗೆ ಹುಟ್ಟೇ ಇಲ್ಲ, ಅನಂತ ಕಾಲ ಯಾವಾಗಲೂ ಇದ್ದಾನೆ. ಅವನಿಗೆ ಜ್ಞಾನ ಇದೆ ಅಂದರೆ ಯಾವ್ದ್ರ ಜ್ಞಾನ? ಅದೇ ಅವನ ಜ್ಞಾನ ಏನನ್ನು ವಿವರಣೆ ಮಾಡುತ್ತೋ ಅದೇನಿದೆಯೋ ಅದೇ ವೇದಗಳು. ಹಾಗಾದರೆ ವೇದಗಳು ಅನಾದಿ ಅಂತ ಆಯ್ತಲ್ಲೋ, ಯಾರು ರಚನೆ ಮಾಡಿದ್ದೇನೋ ಅವನಲ್ಲಿ ಇದೆ. ಭಗವಂತನ ತಲೆಯಲ್ಲಿ ಯಾವಾಗಲೂ ಇದೆ. ಅವನಿಗೆ ಹುಟ್ಟಿಲ್ಲ, ಜ್ಞಾನಕ್ಕೂ ಹುಟ್ಟಿಲ್ಲ, ಜ್ಞಾನ ವಿಷಯಗಳಿಗೂ ಹುಟ್ಟಿಲ್ಲ. ಅದು ಯಾವ ಜ್ಞಾನವನ್ನು ಹೇಳ್ತಿದ್ದೆ, ಎದ್ರ ಬಗ್ಗೆ ವಿಷಯ ಇದೆಯೋ ಅದೇ ವೇದಗಳು. ಕಷ್ಟ ಅರ್ಥ ಆಗೋದು ಸ್ವಲ್ಪ. ಅಂತಹ ವೇದಗಳನ್ನು ಇಟ್ಕೊಂಡಿದ್ದಾನೆ. ಅಮಲ ಪುಸ್ತಕ ಸ್ವಜನ ಹೃತ್ ಶಂಕಾ ಕಲಂಕಾಜ್ಞತಾ. ಭಕ್ತರ ಮನಸ್ಸಿನ ಶಂಕವನ್ನು ಪರಿಹಾರ ಮಾಡ್ತಾನೆ. ಕಲಂಕ, ಅಜ್ಞಾನ, ಅಹಂಕಾರ, ಇದೆಲ್ಲ ಪಾಪಗಳು. ಅಹಂಕಾರಾದ್ಯಘರಾಶಿ ಖಂಡನಕರ. ಇದನ್ನು ಖಂಡನೆ ಮಾಡತಕ್ಕಂತಹ ಹಸ್ತಾಲಂಕಾರವಾದ ಜ್ಞಾನಮುದ್ರೆ. ಹಯಗ್ರೀವ ದೇವರಿಗೆ ಜ್ಞಾನಮುದ್ರೆ. ಆ ಜ್ಞಾನಮುದ್ರೆ ಹಿಂಗೆ ಇಟ್ಕೊಂಡ್ಬಿಟ್ರೆ ಅದನ್ನು ಹಯಗ್ರೀವ ದೇವರ ಚಿಂತನೆ ಮಾಡಿದರೆ ನಮಗೆ ಅಜ್ಞಾನ, ಅಹಂಕಾರ, ಶಂಕ, ಕಲಂಕ ಎಲ್ಲವೂ ಹೋಗುತ್ತಂತೆ. ವಾದಿರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಆಮೇಲೆ ಆರ್ಧಿತ ದಾನವಂ, ಹುಂಕಾರಾರ್ಧಿತ. ಹಯಗ್ರೀವದರು ಅಂದರೆ ಸಾಕು, ರಾಕ್ಷಸರೆಲ್ಲ ಸತ್ತೇ ಹೋಗ್ತಾರಂತೆ. ಮಧುಕೈಟಭರನ್ನು ನಾಶ ಮಾಡಿಬಿಟ್ರು ಅಂತ ಹೇಳ್ತಾರಲ್ಲಿ. ಭಯ ದುಃಖ ಇವುಗಳೆಲ್ಲ ಹೋಗುತ್ತಂತೆ. ಸಂಖ್ಯ ವಿಧುದ್ಯುತಿಂ ಹಯಮುಖಂ ತಂ ಕಾಮದಂ ಕಾಮಯಿ. ದೇವತೆಗಳ ಭಯವನ್ನು ನಾಶ ಮಾಡತಕ್ಕಂತಹ ಅಸಂಖ್ಯ ವಿಧುದ್ಯುತಿಂ, ಅಸಂಖ್ಯವಾದ ಇದೆಲ್ಲ ಸಾಮಾನ್ಯವಾಗಿ ಬರಿತಾನೆ ಇರ್ತಾರೆ. ಚಂದ್ರನ ಕಾಂತಿ ಉಳ್ಳ ಹಯಗ್ರೀವ ದೇವರನ್ನು ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅಂಥೇಳಿ. ಅಗ್ರಶ್ಲಾಘ್ಯಾರುಣಾಸ್ಯಾಗ್ರ ಸ್ರಗ್ವಿ ಸದ್ಗಿರ ಉದ್ಗಿರನ್ ಸ್ವರ್ಗಿ ಮೃಗ್ಯೋ ಹಯಗ್ರೀವೋ ದುರ್ಗ್ರಹೋ ಮೇ ಅಸ್ತು ದೋರ್ಗ್ರಹ. ಏನು ವಾದಿರಾಜ ಸ್ವಾಮಿ ಪ್ರಾಸ ಛಂದಸ್ಸು ಅಗ್ರ 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 ಅಂತ ಹಂಗೆ ಬರ್ತಾರೆ ನೋಡಿ. ಅಗ್ರಶ್ಲಾಘ್ಯಾರುಣಾಸ್ಯಾಗ್ರ ಸ್ರಗ್ವಿ ಸದ್ಗಿರ ಉದ್ಗಿರನ್ ಸ್ವರ್ಗಿ ಮೃಗ್ಯೋ ಹಯಗ್ರೀವೋ ದುರ್ಗ್ರಹೋ ಮೇಸ್ತು ದೋರ್ಗ್ರಹ. ಅಗ್ರ ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ. ಶ್ಲಾಘ್ಯ ಅರುಣಾಸ್ಯಾಗ್ರಹ, ಬಹಳ ಶ್ಲಾಘ್ಯವಾಗಿರ್ತಕ್ಕಂಥ ಕೆಂಪಾಗಿರ್ತಕ್ಕಂಥ ಮುಖ. ಕೊನೆ ಅಲ್ಲಿ ಸರಗ್ವಿ ಪುಷ್ಪಮಾಲೆಯನ್ನು ಧರಿಸಿದ್ದಾನೆ. ಸದಾ ಸದ್ಗಿರ ಉದ್ಗಿರನ್, ವೇದಗಳನ್ನು ಸದಾ ಉಚ್ಚಾರಣೆ ಮಾಡ್ತಾರಂತೆ ಹಯಗ್ರೀವ ದೇವರು. ಸದಾ ಬರ್ತಾ ಇರ್ತಂತ ಕಂಠದಿಂದ. ಅಂತಹ ವೇದವ್ಯಾಸ ದೇವ ಹಯಗ್ರೀವ ದೇವರು ಯಾರಿಂದಲೂ ಕೂಡ ಸ್ವರ್ಗಿಮೃಗ್ಯ, ದೇವತೆಗಳನ್ನು ಹುಡುಕ್ತಾ ಇರ್ತಾರಂತೆ, ಯಾವಾಗಲೂ ಹುಡುಕ್ತಾ ಇರ್ತಾರೆ. ದುರ್ಗ್ರಹ, ಮತ್ತೇನು ದುರ್ಗ್ರಹ, ಭಗವಂತ ದುಷ್ಟರಿಗೆ ಸಿಕ್ಕೋದಿಲ್ಲ. ದುರ್ಯೋಧನಂಗೆ ಸಿಕ್ಕಿದ್ನೇನು ಕೃಷ್ಣ ಬಂದರೆ ಹಿಂದಿನ ದಿವಸ ಪ್ಲ್ಯಾನ್, ಕಾನ್ಸ್ಪಿರಸಿ. ಅವನು ಭಗವಂತ ಅಂದ್ಕೊಟ್ಟು ಇಡೀ ಕೃಷ್ಣ ಲೀಲೆ ಎಲ್ಲ ತಿಳ್ಕೊಂಡೇ ಎಲ್ಲ ಮುಂದೆ ದುರ್ಯೋಧನ. ಭಾಗವತ ಎಲ್ಲ ಓದಿದ್ರೆ ಎಷ್ಟು ರಾಕ್ಷಸರ ಮಾರ ಮಾಡಿದ, ಕೂಸಿಂದ ಹಿಡ್ಕೊಂಡು ಪೂತಿನಿಂದ ಹಿಡ್ಕೊಂಡು ಅವನಿಗೆ ಗೋವರ್ಧನ ಯಾರು ಕಿರಳು ಬೆಳ್ಳೆ ಎತ್ತಕ್ಕಾಗತ್ತೆ.
ಒಂದು ಗಂಟೆ ಒಂದು ಸಣ್ಣ ದಿನ ಎತ್ತಕ್ಕಲ್ಲ, ಅಯ್ಯೋ ನೋಯ್ತಾ ಇದೆ ಅಂದ್ಬಿಡ್ತಾನೆ ಅಷ್ಟೇ. 7 ದಿವಸ ಕೂಸು ಹಿಡ್ಕೊಂಡಿದ್ದು ಏನು ಸಣ್ಣದೇನು ಪಿನ್ನ, ಗೋವರ್ಧನ ಪರ್ವತವನ್ನು ಕಿರುಬೆರಳಲ್ಲಿ ಇಟ್ಕೊಂಡಿದ್ದಾನೆ ಕೂಸು. ಅರ್ಥ ಮಾಡ್ಕೋಬಾರದೆ ಭಗವಂತ ಅಂತ. ಎಷ್ಟು ಸಾವಿರಾರು ದೃಷ್ಟಾಂತ ಉದಾಹರಣೆಗಳು ಭಾಗವತ ನೋಡಿ. ಕೃಷ್ಣ ಬಾಲ್ಯಲ್ಲಿ ಎಷ್ಟು ಶಕಟಾಸುರ ಭಂಜನಾ ಎಲ್ಲ ಬರುತ್ತೆ, ಬೇಕಾದಷ್ಟು ರಾಕ್ಷಸ. ಆ ಪಾಪಿಷ್ಟ್ರಿಗೆ ಭಗವಂತನ ಮಹಾತ್ಮೆ ಒಳಗೆ ಹೋಗೋದಿಲ್ಲ. ಅದಕ್ಕೆ ಎಷ್ಟು ಹೇಳಿದ್ರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅಂತಾರಲ್ಲ, ಹಾಗೆ ಅವಾಗ ಯಾವ ಕಷ್ಟ ದಡ್ರಿಗೆ ಅದೆಲ್ಲ ತಿಳ್ಕೊಂಡು ಇವನು ಮಹಾ ಭಗವಂತನಿದ್ದಾನೆ, ಇವನು ಮಹಿಮೆ ಅಪಾರ ಅಂತ ತಿಳ್ಕೊಬಾರದೆ. ಅವನು ಕಟ್ಟಾಕಕ್ಕೆ ಹೋಗಿ ಹಿಂದಿನ ದಿವಸ ಪ್ಲ್ಯಾನು. ಈ ದುರ್ಯೋಧನ ಎಂಥ ದುಷ್ಟ ಇದ್ದಾನೆ ಅಂದರೆ, ತಾನು ಹೋಗಿ ಕೃಷ್ಣ ಹತ್ರ ಸಹಾಯ ಕೇಳ್ತಾನೆ ಮತ್ತು ಯುದ್ಧಕ್ಕೆ. ನಾಚಿಕೆ ಬೇಡ ಸ್ವಲ್ಪ, ತಾನು ಅವ್ರು ಕೃಷ್ಣನ್ ಕಟ್ಟಾಕಬೇಕು ಅಂತ ಯೋಚನೆ ಮಾಡ್ತಾನೆ. ತಾನೇ ಹೋಗಿ ಯುದ್ಧಕ್ಕೆ ಸಹಾಯ ಕೇಳಕ್ಕೆ ಹೋಗ್ತಾನೆ. ದುರ್ಯೋಧನ ಅರ್ಜುನ ಇಬ್ಬರು ಹೋಗಿರ್ತಾರೆ. ತಾನು ನೋಡಿ ಸಹಾಯ ಕೇಳಕ್ಕೆ ಹೋಗ್ಬೇಕಾದ್ರೆ ಇವನು ದುರಹಂಕಾರ, ಕಾಲತ್ರ ಕೂಡಲ್ಲ ಅಂತ. ಅಂಥ ದುರ್ಯೋಧನಂಗೆ ಕಟ್ಟಾಕ್ತೀನಿ ಅಂದ್ರೆ ಸಿಕ್ಕಿದ್ನೇನು, ಸಿಕ್ಕಲಿಲ್ಲ. ಅದರಂತೆ ಕಾಲಯವ, ಒಬ್ಬ ರಾಕ್ಷಸ ಇದ್ದ ಕಾಲಯವ ಅಂತ ಹೇಳಿ. ಆ ಕಾಲಯವ ಅವನು ಹೋಗ್ತಾನೆ ಅಟ್ಟಿಸ್ಕೊಂಡು, ಕೃಷ್ಣನ ಎಷ್ಟು ಅಟ್ಟಿಸ್ಕೊಂಡು ಹೋಗ್ತಾನೆ, ಭಾರಿ ಅಟ್ಟಿಸ್ಕೊಂಡು. ಮುಚುಕುಂದ ಋಷಿ ಅವನ ಮಹಾರಾಜ ಬೇಕಾದಷ್ಟು ಸಾವಿರಾರು ವರ್ಷ ದೇವತೆಗಳಿಗೆ ಸಹಾಯ ಮಾಡಿದ್ದ. ಇಲ್ಲಿ ಭೂಲೋಕದ ಚಕ್ರವರ್ತಿ ದೇವಲೋಕಕ್ಕೆ ಹೋಗಿ ಸಹಾಯ ಮಾಡತಕ್ಕಂಥದ್ದು ನಮ್ಮಲ್ಲಿ ನಡೀತಾ ಇತ್ತು ನೋಡಿ. ದೇವತೆಗಳು ಭೂಲೋಕದ ಚಕ್ರವರ್ತಿಗಳನ್ನು ಸಹಾಯ ಕೇಳ್ತಾ ಇದ್ರು. ಸೈನ್ಯ ನೀನು ತೊಗೊಂಬ ಹೋರಾಡು ಅಂತ ಹೇಳಿ. ದಾನವರ ಜೊತೆ ರಾಕ್ಷಸರ ಜೊತೆ ಹೋರಾಡಬೇಕಾದ್ರೆ ಅಂಥ ದಶರಥನೂ ಹೋರಾಡ್ತಾ ಇದ್ದ. ಬೇಕಾದಷ್ಟು ಕತೆ ಕೇಳ್ತೀವಿ ನಾವು. ಆ ಮುಚುಕುಂದ ಋಷಿ ಬೇಕಾದಷ್ಟು ಆ ರೀತಿ ಆ ದೇವತೆಗಳಿಗೆ ಸಹಾಯ ಮಾಡಿದ್ದಕ್ಕೆ ಆಯಿತು, ನಿನಗೇನು ಬರಬೇಕು ಅಂದಿರು ದೇವತೆಗಳು. ನಾನು ಯುದ್ಧ ಮಾಡಿ ಬರೀ ಬೇಜಾರಾಗಿ ಹೋಗ್ಬಿಟ್ಟಿದೆ, ಆರಾಮ ನಿದ್ದೆ ಮಾಡಬೇಕು ನೋಡಿ, ಒಳ್ಳೆ ನಿದ್ದೆ ಮಾಡಬೇಕು. ನಿದ್ದೆಂದು ಯಾರು ಎಬ್ಸಿದ್ರೆ ಅಟ್ಟೆ ಆಮೇಲೆ ಯಾರನ್ನ ನಾನು ನೋಡ್ತೀನಿ ಸತ್ತು ಬೂದಿ ಆಗೋಗ್ಬೇಕು ಅಟ್ಟೆ ಆಮೇಲೆ ಆಯಿತು ಅಂದ್ಬಿಟ್ರು. ಅಂಥ ಪಾಪ ಪುಣ್ಯಾತ್ಮ ಅವನು ಮುಚುಕುಂದ. ಎಂಥ ಪುಣ್ಯಾತ್ಮ, ಭಾಳ ಒಳ್ಳೆ ಪುಣ್ಯಾತ್ಮ ಅವನು. ಅವನ ಈ ವರ ಪಡ್ಕೊಂಡಿದ್ದಾನಲ್ಲ, ಇದು ಭಗವಂತನದ್ದು ನೋಡ್ರಿ. ರಾಕ್ಷಸರು ವರ ಪಡ್ಕೊಂಡ್ರೆ ಅದನ್ನು ಅವ್ರಿಗೆ ದಕ್ಕದಿದ್ದಂಗೆ ಮಾಡಿ ಅದು ಅವರಿಗೆ ತಮಸ್ಸು ಅವರಿಗೆ ಆಗಬೇಕು, ರಾಕ್ಷಸರಿಗೆ. ಆ ರೀತಿ ಮಾಡಿಬಿಡ್ತಾನೆ ದೇವರು. ಅದೇ ಒಳ್ಳೆಯವರು ಏನಾದರೂ ವರ ಪಡ್ಕೊಂಡ್ರೆ ಅದರಿಂದ ಏನಾದ್ರು ಮಿಸ್ಯೂಸ್ ಆಗಬಾರ್ದು, ಅದು ಅವ್ರಿಗೆ ಪುಣ್ಯ ಬರಬೇಕು. ಅವ್ರಿಗೆ ಇನ್ನೇನೋ ಆಗ್ಬಿಟ್ಟು ಇನ್ಯಾರೋ ಒಬ್ಬ ಪಾಪ ಒಳ್ಳೆಯವನ್ನ ಏನೋ ಭಸ್ಮ ಮಾಡಾಕ್ಬಿಟ್ರೆ ಏನು ಮಾಡೋದು? ಕಣ್ಣು ಬಿಟ್ಬಿಟ್ಟು ಯಾರೋ ಋಷಿಗಳು ಮುನಿಗಳು ಬಂದೋ, ಯಾರು ಮಲಗಿದ್ದೀರಪ್ಪ ಹೇಳಿ ಸಂಧ್ಯಾವಂದನೆ ಮಾಡಿ ಅಂತ ಎಬ್ಸಕ್ಕೆ ಹೋಗಿ ಹಿಂಗೆ ಕಂಡುಬಿಟ್ಟು ಆ ಋಷಿಗಳು ಸತ್ತೋಗ್ಬಿಟ್ರೆ ಏನು ಮಾಡೋದು? ಅದಕ್ಕಾಗಿ ಭಗವಂತ ಕೃಷ್ಣ ಅದಕ್ಕೆ ಸರ್ವಜ್ಞಾನ ಅದು ಕೃಷ್ಣ. ಯೋಗೇಶ್ವರ ಅಂತನ, ಯೋಗ ಕರ್ಮಸು ಕೌಶಲಂ ಅಂತ ಅರ್ಥ. ಯೋಗೇಶ್ವರ ಕೃಷ್ಣ ಎಲ್ಲ ಸರ್ವಜ್ಞ ಗೊತ್ತು. ಓಡ್ಕೊಂಡು ಬಂದ. ಇಲ್ಲಿ ದುಷ್ಟ ಕಾಲಯವ ಅವನು ಸತ್ತು ಹೋಗ್ಬೇಕು. ಮುಚುಕುಂದನಿಗೆ ಬಂದ ವರ ಸಾರ್ಥಕ್ಯ ಆಗಬೇಕು, ಅವನಿಗಿನ್ನೂ ಪುಣ್ಯ ಬರಬೇಕು ಮುಚುಕುಂದಂಗೆ. ಇದನ್ನು ಕೂಡಿಸ್ತಾನೆ ಭಗವಂತ. ಅಲ್ಲಿ ಬಂದು ತಾನು ಹೊತ್ಕೊಂಡು ಶಲ್ಲೆಲ್ಲ ಅವನ ಮೇಲೆ ಹೊತ್ತಿಸ್ಬಿಟ್ಟು ತಾನೆಲ್ಲೋ ಔಸಿಟ್ಕೊಂಡ್ಬಿಟ್ಟ, ತಾನೆಲ್ಲ ಅವನ ಕಡೆ ಮರೆ ಆಗ್ಬಿಟ್ಟ. ಅವನ ಕಾಲಯವ ದುಷ್ಟು ಮುಂಡೆ ಇದೋ. ಮಲಗಿದ್ದವ್ರು ಯಾರು ಅಂತ ಗೊತ್ತಿಲ್ಲ ನೋಡಿ. ಯಾರೇ ಹೊಸ್ಕೊಂಡು ಮುಸ್ಕಾಕೊಂಡು ಏನೇ ಮಲಗಿದ್ರು ಕೂಡ ಋಷಿಮುನಿಗಳಿಗೆ ಜ್ಞಾನ ಇರುತ್ತೆ, ಅಪರೋಕ್ಷ ಜ್ಞಾನಿಗಳಿಗೆ ಭಗವಂತನ ಜ್ಞಾನ ಇರುತ್ತೆ. ಈ ವಸ್ತು ನೋಡಿದ್ರೆ ಇದು ಮೈಕೆ ಅನ್ಕೋಬೇಕು. ಏನು ವಸ್ತು ಯಾರನ್ನೇನು ನೋಡಿದ್ರೆ ಅದೇನು ಅಂತ ಗೊತ್ತಿರಬೇಕು. ಮಲಗಿದ್ದು ಮುಚ್ಚಿಕೊಂಡ ನೋಡಿ ದೇವರು ಅನ್ಕೊಂಡ್ಬಿಟ್ಟ, ಅಜ್ಞಾನ, ಇದು ಭ್ರಮೆ ಅಲ್ಲ. ಅಂದರೆ ಮುಸ್ಕಾಕಿದ್ರು ಕೂಡ ಇವನಿಗೆ ಹಿಂಗೆ ಕೋಪ. ಅದಕ್ಕಾಗಿ ಕ್ರೋಧಾತ್ ಭವತಿ ಸಮೋಹ ಸ್ಮೃತಿ ವಿಭ್ರಮ. ನಾವು ಎಷ್ಟು ಕೋಪ ಬಿಡ್ತೀವಿ ನಮಗೆ ಒಳ್ಳೆ ಜ್ಞಾನ ಇರುತ್ತೆ ನೋಡಿ. ಕೋಪ ಬಂತು ಅಂದರೆ ಏನು ಗೊತ್ತಾಗೋದಿಲ್ಲ. ಆ ಕಾಲ ಬಂದ ಮುಚುಕುಂದನ್ ಭಗವಂತ ಅನ್ಕೊಂಡ್ಬಿಟ್ಟ. ಮುಚುಕುಂದನನ್ನು ಭಗವಂತ ಅನ್ಕೊಂಡಿದ್ದಕ್ಕೆ ಬೂದಿ ಆದ. ಯಾರು ಬೂದಿ ಕೂಡ ಬಾಬನ ಹತ್ರ ಹೋಗ್ಬಿಟ್ಟು ನಾನೇ ದೇವರು ಅನ್ಕೊಂಡ್ಬಿಟ್ರೆ ಇನ್ನೇನಾಗಬೇಕು? ಮುಚುಕುಂದನೇ ಭಗವಂತ ಅಂತ ಹೇಳಿ ಏನಾದ ಅವ್ನು ಬೂದಿ ಆಗ್ಬಿಟ್ಟ. ಇವ್ರು ಬೂದಿ ಇಸ್ಕೊಂಡ್ಬಿಟ್ರು ನಾನೇ ಭಗವಂತ ಅನ್ನೋನ ಹತ್ರ ಹೋಗ್ಬಿಟ್ರೆ ಏನು ಮಾಡೋಣ? ಇನ್ನೇನಾಗ್ತಾರೆ ಇವರು? ಅದಕ್ಕಾಗಿ ಅಂಥ ಕಾಲಯವ ಅವನ್ನ ಹಿಡಿಯಕ್ಕೆ ಹೋದ, ಕೃಷ್ಣನ ಹಿಡಿಯಕ್ಕೆ ಹೋದ, ಸಿಕ್ಕದ್ನೇನು ಇಲ್ಲ. ಅದಕ್ಕಾಗಿ ದುರ್ಗ್ರಹ ಮೇಸ್ತು ದೋರ್ಗ್ರಹ ಅಂತ ಭಗವಂತ ನನ್ನ ಭುಜವನ್ನು ಹಿಡಿದು ಎತ್ತಲಿ. ಯಾರ್ಯಾರೋ ನಮ್ಮ ಜೀವನದಲ್ಲಿ ಬಂದು ಹಿಡಿದು ಎತ್ತಬಾರ್ದೋ. ನಮ್ಮನ್ನು ದುಷ್ಟರು ಬಂದು ಹಿಡಿಯೋಕ್ಕೆ ಎತ್ತಿರು, ಬೇಡ ನಾನು ಮಲ್ಕೊಂಡು ದೂರಪ್ಪ ನಿನ್ನ ಸವಾಸ ಬೇಡ ಅಂತ ಶೇಕ್ ಹ್ಯಾಂಡ್ ಕೊಡೋದು, ಬಾ ಅನ್ನೋದು, ತಕ್ಕೊಳ್ಳೋದು, ನಮ್ಮನ್ನೆಲ್ಲೋ ಕರ್ಕೊಂಡು ಬಾರೋ ಪಾರ್ಟಿ ಇದೆ ಬಾರೋ ಅಂತ ನಮ್ಮ ಹಿಡ್ಕೊಳ್ಬಾರ್ದು. ಬೇರೆಯವ್ರು ದುಷ್ಟರಲ್ಲ. ಯಾರು ನಮ್ಮನ್ನ ಭುಜಗಳನ್ನ ಹಿಡಿದು ಎಬ್ಬಿಸ್ಬೇಕು? ಒಳ್ಳೆ ಭಗವಂತ. ದೋರ್ಗ್ರಹ ಅದನ್ನು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಋಗ್ವರ್ಗೋದ್ಗಾನೀಗ್ರಗಣ್ಯ ಸರ್ಗೇ ಸರ್ಗೇ ವಿಧೋ ಗುರು
ಹೃದ್ಗೋರಿಗ್ನೋ ಹಯಗ್ರೀವೋ ಅನುಗ್ರೋದ್ದುದ್ಗರೋಚರೋಸ್ತು ಮೇ. ಬ್ರಹ್ಮದೇವರಿಗೆ ಯಾರು ಗುರುಗಳು? ಅವರಿಗೆ ಅವತಾರ ಇರುತ್ತೆ, ಅಥವಾ ಎಷ್ಟೋ ಕಾಲದಿಂದ ಎಷ್ಟೋ ಜನ್ಮ ಎಷ್ಟು ಸಿಕ್ಕಾಪಟ್ಟೆ ಕಾಲದಿಂದ ಬರ್ತಾನೆ ಇದ್ದಾರೆ. ಅವರು ಸಾಧನೆ ಮಾಡಿ ಪಾಠ ಹೇಳಿಸ್ಕೊಂಡು ಬೇಕಾದ, ಈಗ ನಮಗೆ ಈ ಜನ್ಮದಲ್ಲಿ ಒಬ್ಬರು ಗುರು, ಮುಂದಿನ ಜನ್ಮ ಇನ್ನೊಬ್ಬರು ಗುರು, ಹಿಂದಿನ ಜನ್ಮ ಯಾರೋ ಗುರುಗಳು, ಈ ಜನ್ಮದಲ್ಲಿ 10 ಗುರುಗಳು ಇರ್ತಾರೆ. ಒಬ್ಬರ ಹತ್ರ ಪಾಠ, ಇನ್ನೊಬ್ರತ್ರ ಇನ್ನೊಂದು ಪಾಠ, ಇನ್ನೇನೋ ಇದು ಅವರೇನೋ ಪಾಠ ಸರಿ ಇಲ್ಲರಿ ಬೇರೆಯವ್ರ ಹೋಗೋಣ ಅಂತ ಹೀಗೆಲ್ಲ ಮಾಡ್ತಾರೆ ಕೆಲವರೆಲ್ಲ ಅಲ್ವಾ. ಎಷ್ಟು ಜನ ಗುರುಗಳು, ಹಾಗೆ ನಮಗೆ ಎರ್ರಾಬಿರಿ ನಡೀತಾ ಇರುತ್ತೆ. ಹಾಗೆ ವಾಯುದೇವರಿಗೆ ಯಾರು ಗುರುಗಳು ಅಂತ ಅರ್ಥ. ವಾಯುದೇವರಿಗೆ ಸದಾ ಭಗವಂತ ಒಬ್ಬನೇ ಗುರು. ಭಗವಂತ ಒಬ್ಬನೇ ಗುರುಗಳಾಗಿ ಉಳ್ಳ ವ್ಯಕ್ತಿ ಯಾರು? ಅದು ವಾಯುದೇವರು ಅಥವಾ ಬ್ರಹ್ಮದೇವರು. ಅದಕ್ಕಾಗಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈ ಸ್ವಾಕ್ಯೈ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಯಾಮಿ ಹೇಳಿ ಅಲ್ಲಿ ತಮೇವ ಶಾಸ್ತ್ರಂ ಪ್ರಭೋ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೆ ವಿಶೇಷತೋ ಮೇ. ನನಗೆ ಭಗವಂತ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ಬರೀತಾರೆ ಸುಧಾದಲ್ಲಿ. ಹಾಗೆ ಆ ಅನುವ್ಯಾಖ್ಯಾನದಲ್ಲಿ ಬರೀತಾರೆ. ಅದಕ್ಕಾಗಿ ಅಂತ ಭಗವಂತ ಹಿರಣ್ಯಗರ್ಭನಿಗೆ ಗುರು ವಿಧೇರ್ಗುರುಹು. ಪ್ರತಿಯೊಂದು ಸೃಷ್ಟಿಯ ಆದಿಯಲ್ಲಿ, ಪ್ರತಿ ಸೃಷ್ಟಿಯ ಆದಿಯಲ್ಲಿ ಹಿರಣ್ಯಗರ್ಭನಿಗೆ ಗುರು ಅಂತ ಬರೀತಾರೆ. ಆದಿಯಲ್ಲಿ ಅಂದ್ರೇನು? ಯಾರು ಹುಟ್ಟೇ ಇರಲ್ಲ ಅಂತ ಅರ್ಥ. ಯಾರೂ ಇಲ್ಲ ವ್ಯಕ್ತಿಗಳು. ಬ್ರಹ್ಮದೇವರು ಒಬ್ಬರಿದ್ರೆ ಎಲ್ಲ ಕಡೆ ಕತ್ಲು, ಯಾರ್ಯಾರು ಇಲ್ಲ, ಏನೂ ಗೊತ್ತಿಲ್ಲ. ಏನು ನಮ್ಗೆ ಹಂಗಾಗ್ಬಿಟ್ರೆ ಏನಾಗ್ತಿತ್ತು ಗತೆ ಗೋವಿಂದ. ಬರೀ ಪ್ರಳಯೋದಕ, ಎಲ್ಲಿ ನೋಡಿದ್ರು ಪ್ರಳಯೋದಕ, ಜಲ 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 ಜಲ, ಎಲ್ಲಿ ನೋಡಿದ್ರು ಜಲ, ಪ್ರಳಯೋದಕ, ಯಾರೂ ಇಲ್ಲ, ಕತ್ಲೆ. ಇವನೊಬ್ಬನೇ ವ್ಯಕ್ತಿ, ಯಾರ್ಯಾರು ಇಲ್ಲ. ನಮ್ಗೆ ಏನಾಗಬೇಕು ಅವಸ್ಥೆ? ನಾವು ಯಾರೋ ಸ್ವಲ್ಪ ಹೊತ್ತು ಒಂದು ದಿವಸ ಯಾರು ಇಲ್ಲ ಅಂದರೆ ಬೋರ್ ಹೊಡಿತದೆ, ಯಾರು ಇಲ್ಲ ಅಂದರೆ ಬೇಜಾರಾಗಿ ಹೋಗ್ತೀವಿ. ಏನು ಪ್ರಳಯ ಕಾಲ ಅಂದರೆ ಎಷ್ಟದು. ಆಗ ಭಗವಂತ ಪ್ರಕಟನಾಗಿ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ. ಹಾಗಾಗಿ ಹಾಗಿದ್ದ ಮೇಲೆ ಆಗಲೇ ಆದಿ ಕಾಲದಲ್ಲೇ ಭಗವಂತ ಬಂದು ಉಪದೇಶ ಮಾಡಿ, ಬ್ರಹ್ಮನೇ ನೀನು ಇನ್ನು ಜೀವೋತ್ತಮನಾಗಿದ್ದೀಯಾ, ಇಡೀ ಬ್ರಹ್ಮಾಂಡಕ್ಕೆ ನೀನೇ ಗುರುಸ್ಥಾನದಲ್ಲಿದ್ದೀಯಾ ಅಂತೆಲ್ಲ ಅವರಿಗೆ ಗುರುಸ್ಥಾನ ಕೊಟ್ಟವರಿಗೆ ಇನ್ನು ಅವನಿಗಿಂತ ಕೆಳಗೆ ಬಂದವ್ರಿಗೆ ಗುರು ಆಗ್ಲಿಕ್ಕೆ ಸಾಧ್ಯನೇನು? ಅದಕ್ಕಾಗಿ ಅದನ್ನು ತಿಳಿಸ್ತಾನಲ್ಲಿ, ಶತ್ರುನಾಕ್ಷನಾಗಿರ್ತಕ್ಕಂಥ ಹಯಗ್ರೀವ ನನ್ನ ಕಣ್ಣಿಗೆ ವಿಷಯನಾಗಲಿ. ಕರ್ತ್ರೇ ಧರ್ತ್ರೇ ಚ ಸಂಹರ್ತ್ರೇ ಪಾತ್ರೇ ಚ ಹಯವಕ್ತ್ರಮೇ ಪಿತ್ರೇ ಧಾತ್ರೇ ಧಿಯಾಂ ದಾತ್ರೇ ಸತ್ರೇ ಜಾತಾಯತೆ ನಮಃ. ಜಗತ್ತನ್ನು ಸೃಷ್ಟಿ ಮಾಡಿದ್ಯಾ. ಸೃಷ್ಟಿ ಮಾಡಿದ್ಮೇಲೆ ಕೆಲವರು ಸೃಷ್ಟಿ ಮಾಡ್ತಾರೆ, ಜಗತ್ತನ್ನು ನೋಡಿದಿರಲ್ಲೋ ಮನೆಯಲ್ಲಿ. ಈಗಿಲ್ಲ, ಮತ್ತು ಹಿಂದಿನ ಕಾಲದಲ್ಲಿ 10-12 ಇರ್ತಿತ್ತು, ಆ ಮಕ್ಕಳು ಆಗ್ತಾಯಿತ್ತು. ಆವಾಗ ಪಾಪ ಬಡತನ, ಒಳ್ಳೆ ಜನ ಒಳ್ಳೆಯವರಿದ್ದರು, ಬಡತನ ಸರಿಯಾಗಿ ಧಾರಣೆ ಮಾಡಲಿಕ್ಕೆ ಆಗ್ತಾ ಇತ್ತಿಲ್ಲ. ಅವ್ರನ್ನ ಹುಟ್ಟಿಸ್ಬಿಡ್ತಿದ್ರು, ಧಾರಣೆ ಮಾಡ್ಲಿಕ್ಕೆ ಆಗ್ತಾರೆ. ಹೆಣ್ಮಕ್ಳಿದ್ರೆ ಮದುವೆದು ದೊಡ್ಡ ಯೋಚನೆ. ಇವಾಗಲೂ ಹೆಣ್ಮಕ್ಳು ಮದುವೆ ಯೋಚನೆ ಇದೆ. ಯಾಕಂದ್ರೆ ಹೆಂಗಿರ್ತಾರೋ, ಮದುವೆ ಆದಮೇಲೆ ಕೈ ಕೊಟ್ಟು ಓಡೋಗ್ಬಿಡ್ತು ಅಂತ ಹಂಗೊಂದು ಯೋಚನೆ ಇದೆ ಇವಾಗ. ಹಂಗಲ್ಲ, ಆವಾಗ ಗಂಡಸರಿಗೆ ಹೆಣ್ಣು ಸಿಕ್ಕೋದಿಲ್ಲ ಅನ್ನೋ ಯೋಚನೆ, ಆ ರೀತಿ ಹಾಗೆಲ್ಲ ಆವಾಗ ಯೋಚನೆ ಇರ್ತಿತ್ತಲ್ಲ, ನೆಮ್ಮದಿಯಾಗಿರ್ತಿದ್ರು. ಏನೋ ಬಡತನ ಇರ್ತಿತ್ತು ಅಷ್ಟೇ. ಮಕ್ಕಳಿಗೆಲ್ಲ ಬಡತನ, ಎಲ್ಲ ನೋಡಿದ್ರು ಬರೀ ಬಡತನನೇ ಕತೆ. ಹಿಂದಿನ ಕಾಲದಲ್ಲೆಲ್ಲ ಸರಿಯಾಗಿ ಊಟ ಇರ್ತಿಲ್ಲ, ಒಂದು ಹೊತ್ತು ಊಟ ಮಾಡೋರು, ಗಂಜಿ ತಿನ್ನೋರು. ಆದರೆ ಮುಖದಲ್ಲಿ ತೇಜಸ್ ಇರ್ತಿತ್ತು, ಸತ್ಯ ಇರ್ತಿತ್ತು, ನ್ಯಾಯ ಇರ್ತಾ ಇತ್ತು. ಹಾಗೆ ಪಾಲನೆ ಮಾಡಲಿಕ್ಕೆ ಆಗ್ತಿತ್ತಿಲ್ಲ ತುಂಬ ಜನ. ಇವಾಗಲೂ ಎಷ್ಟೋ ಜನ 1-2 ಮಕ್ಕಳಿದ್ರು ಪಾಲನೆ ಮಾಡೋದಿಲ್ಲ, ಓಡೋಗ್ಬಿಡ್ತಾರೆ. ಹಾಗಲ್ಲ ಭಗವಂತ. ನಾವು ಏನಾದರೂ ಒಂದು ಸೃಷ್ಟಿ ಮಾಡಿದರೆ, ಇಫ್ ಯು ಪ್ರೊಡ್ಯೂಸ್ ಎ ಪ್ರಾಡಕ್ಟ್, ಒಂದು ಪ್ರಾಡಕ್ಟನ್ನು ಉತ್ಪಾದನೆ ಮಾಡಿದರೆ, ಯು ಸಿ ದಟ್ ಅದು ಒಳ್ಳೆ ಕ್ವಾಲಿಟಿಯಾಗಿ ಅದು ಮಾರ್ಕೆಟಲ್ಲಿ ರನ್ ಆಗಿ ಅದು ಚೆನ್ನಾಗಿರೋ ಥರ ಮಾಡಬೇಕು. ಇವಾಗ ಬರೋದೆಲ್ಲ ಏನು? ಇವಾಗ ಯೂಸ್ ಆ್ಯಂಡ್ ಥ್ರೋ. ಹಿಂದಿನ ಕಾಲದಲ್ಲಿ ಏನಿತ್ತು, ಅದು ಎಷ್ಟಿದೆ ನೋಡಿ. ಉಪಯೋಗಿಸ್ದೆ, ಅದ್ರ ಮೇಲೆ ಪ್ರೀತಿನೇ ಇಲ್ಲ, ದಪ್ಪಂತ ಎಸ್ತೆ, ಇನ್ನೊಂದು ಅದು ಉಪಯೋಗಿಸಿ ಎಸ್ತೆ. ಹಿಂದಿನ ಕಾಲದಲ್ಲೆಲ್ಲ ರಿಪೇರಿ ಅನ್ನೋ ಶಬ್ದ ಭಾಳ ಹಿಂದೆ, ಅದು 40 ವರ್ಷದ ಹಿಂದೆ ಇರ್ತಿತ್ತು. ಮನೇಲಿ ಒಂದು ಲಾಟಿನ ಒಂದು ಏನಿದ್ರು ಮಾರ್ಕೆಟ್ಗೆ ಹೋದ್ರೆ ರಿಪೇರಿ ಮಾಡೋದು ಮಾಡಿಸ್ಕೊಂಡು ಎಷ್ಟೋ ವರ್ಷ, 50-60 ವರ್ಷ ಅದನ್ನ ಇಟ್ಕೊಳ್ಳೋರು ವಸ್ತುಗಳನ್ನು. ಇವತ್ತೇನು ಎಲ್ಲೋದ್ರೇನು ಯೂಸ್ ಆ್ಯಂಡ್ ಥ್ರೋ. ಅದೇನು ಆ ಪೆನ್ನಿಂದ ಒಂದು ಚೂರು ಹೋಗ್ಬಿಟ್ರೆ ಸಾಕು, ಅಡಿ ಕೇಸು, ಅದು ರೀಫಿಲ್ ಎಲ್ಲ ವೇಸ್ಟೇ. ಹಂಗಿದೆ ಕಾಲ. ಅದಕ್ಕಾಗಿ ಭಗವಂತನಿಗೆ ಧರ್ತ್ರೇ ಅಂತ ಹೆಸರು. ಧರ್ತ್ರೆ ಮಾಡಿದ ಪ್ರಾಡಕ್ಟನ್ನು ಅದನ್ನು ಪಾಲನೆ ಮಾಡ್ತಾನೆ, ಚೆನ್ನಾಗಿ ಪಾಲನೆ ಮಾಡ್ತಾನೆ ಅದನ್ನು. ಸಂಹರ್ತ್ರೆ, ಯಾವ ಟೈಮ್ ಅದ್ರಲ್ಲಿ ಮುಗಿತೋ ಆ ಸಂಹಾರ ಅವನೇ ಮಾಡೋದು. ಮತ್ತು ಎಲ್ಲ ಹಾಗೆ ಉಳಿಸ್ಬಿಟ್ರೆ ಕಷ್ಟ. ಆಫ್ಟರ್ ಲೈಫ್ ಟೈಮ್, ಎಲ್ಲದಕ್ಕೊಂದು ಲೈಫ್ ಟೈಮ್ ಅಂತಿದೆಯಲ್ಲ, ಹೆಂಗಿರೋದು ಇದು ಲೈಫ್ ಟೈಮ್ ಅನ್ನೋದು? ಭಗವಂತ, ಬಿಕಾಸ್ ಭಗವಂತನಿಂದ ಅದಕ್ಕೆ ಲೈಫ್ ಟೈಮ್ ಅಂತ. ಯಾವುದೇ ಒಂದು ತಗೊಳ್ಳಿ, ಅದು ಲೈಫ್ ಟೈಮ್ ಅಷ್ಟೇ ರೀ ಅಂತಾರಲ್ಲ. ಹೆಂಗದು? ಹೆಂಗೆ ಸಾಧ್ಯ? ನಾವು ಇಷ್ಟು ಜನ ತಿಂತಾನೆ ಇರ್ತೀವಿ, ದಿವಸ ಇಷ್ಟು ತಿಂತೀವೋ ಇಲ್ಲೋ. ಮಗು ಇರುತ್ತೆ, ಸಣ್ಣ ಮಗು, 5 ನಿಮಿಷ ಕೊಯ್ ಅನ್ನತ್ತೆ, ತಿರ್ಗಾ ತಾಯಿ ಹಾಲು ಕುಡಿಸ್ತಾ ಇರ್ತಾಳೆ. ಸರ ಬೆಳೀತಾರೆ. ತಿಂಗಳಿಗೆ ಒಂದು ಸ್ವಲ್ಪ ಇನ್ನೊಂದು ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಚೆನ್ನಾಗಿ ತಿನ್ನಿಸ್ತಾರೆ, ತಿಂಡಿ ಬೆಳೀತಾ 15 ವರ್ಷ ಆಯಿತು, 20 ಆಯಿತು, 25 ತಿಂತಾನೆ ಇರ್ತಾನೆ, ಬೇಕೇ ಬೇಕು. 25 ಆಯಿತು, 30 ಆಯಿತು, ಸ್ವಲ್ಪ ಏನೋ ಚೇಂಜಸ್ ಆಯಿತು. ಆಮೇಲೆ ಫಸ್ಟ್ ತಿಂದಷ್ಟು ತಿನ್ನಲ್ಲ, ಸ್ವಲ್ಪ ಕಡಿಮೆ ಆಯಿತು. ತಿಂದಿದ್ದೆಲ್ಲ ಬೆಳೆಯೋಲ್ಲ.
ಮೇಂಟೈನ್ ಆಗ್ತಾ ಬಂತು, ಅವನು ಉಸಿರಾಡಕ್ಕೆ ಮೇಂಟೈನ್ ಆಯ್ತು ಅಟ್ಟೆ. ಆಮೇಲೆ ಜಾಸ್ತಿ ತಿಂದರೆ ತೊಂದರೆ, ಸ್ವಲ್ಪನೇ ತೊಗೋಬೇಕು. ಯಾಕೆ ಹೀಗಾಯಿತು? ಭಗವಂತನಿಂದ ಅಲ್ವಾ. ಇಲ್ದೋದ್ರೆ ಇಫ್ ಎವ್ರಿಥಿಂಗ್ ಈಸ್ ಸೈನ್ಸ್ ನ್ಯಾಚುರಲ್ ಅಂದ್ಬಿಟ್ರೆ ಅವ್ನು ತಿಂತಾ ಇದ್ದಂಗೆ ಬೆಳೀತಾ ಇದೆ ಅನ್ನೋದಾದ್ರೆ ವೈ ದಟ್ ಪ್ರಾಸೆಸ್ ಇಸ್ ವೈ ಇಟ್ ಈಸ್ ನಾಟ್ ಕಂಟಿನ್ಯೂಯಸ್. ತಿಂತಾ ಇದ್ರೆ ಆಫ್ಟರ್ ಸಮ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅವ್ನು ಸಾಯಲೇಬಾರ್ದು, ಹಂಗೆ ಬೆಳೀತಾ ತೆಂಗಿನ ಮರದಷ್ಟು ಬೆಳೆದ್ಬಿಡ್ಬೇಕು. ಯಾಕೆ ಸ್ಟಾಪ್ ಆಯ್ತು? ಯಾಕೆ ಆಫ್ಟರ್ 45 ಎಲ್ಲ ಬೋನ್ಸ್ ಎಲ್ಲ ಹೋಯ್ತಿದ್ದಾಯ್ತು. ಸವಿತ್ರಿ ಬೋನ್ಸ್ ಎಲ್ಲ ವೇರೌಟ್ ಆಗಿದೆ, ಮಂಡಿಯೆಲ್ಲ ಯಾಕೆ ಮುಂಚೆ ತಿಂತಿದ್ದಾಗ ಬೋನ್ಸ್ ಯಾಕೆ ಬಂತು? ಯಾಕೆ ಈಗ ವೇರೌಟ್ ಯಾಕಾಯಿತು? ಲೈಫ್ ಟೈಮ್ ಅದನ್ನೇ ಸಂಹರ್ತ್ರೇ, ಭಗವಂತನ ಸಂಹಾರ ಕ್ರಿಯಾ. ಅದಕ್ಕಾಗಿ ಪಿತ್ರೇ ಧಾತ್ರೇ ಧಿಯಾಂ ಅವ್ರು ಹೇಳ್ತಾರೆ. ವಾದಿರಾಜ ಸ್ವಾಮಿಗಳು, ನನ್ನ ತಂದೆ ತಾಯಿಯೂ ಜ್ಞಾನದಾತನೂ ಆದ. ಹೆಂಗೆ ಬರೀತಾರೆ ನೋಡಿ, ನನ್ನ ತಂದೆಯೂ ತಾಯಿಯೂ ಜ್ಞಾನದಾತನೂ ಆದ ಅಂತ. ಏನ್ರಿ ಮತ್ತೆ ಜನ್ಮ ಕೊಟ್ಟರು ತಂದೆ ತಾಯಿ ಅಲ್ವಾ? ಜನ್ಮ ಕೊಟ್ಟರು ತಂದೆ ತಾಯಿ ಅಲ್ಲೇನೋ? ಅವ್ರು ಎಷ್ಟು ಪಾಪ ಎಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಯಾರು ಹೇಳಿದ್ದು ನಿನಗೆ ಅಂತಂದರು. ಮದುವೆ ಮಾಡಿಕೊಂಡ್ರು, ದಾಂಪತ್ಯ ನಡೆಸಿದ್ರು, ಆ ಭಗವಂತನ ಇಚ್ಛೆ ಇತ್ತ ಮಗು ಆಯ್ತು, ಇಲ್ಲ ಅಂದ್ರೆ ಇಲ್ಲ. ಇವತ್ತು ಎಷ್ಟು ಸಮಸ್ಯೆ, 108 ಸಮಸ್ಯೆ, ಮಗು ಆಗಿಲ್ಲ ಅಂತ ಸಮಸ್ಯೆಗಳು. ಹೌದಲ್ಲ, ಎಷ್ಟು ದಿವಸ ಟಿ ವಿಲಿ ನೋಡ್ತಾ ಇರ್ತೀವಿ, ಡಾಕ್ಟ್ರುಗಳು ಕನ್ಸಲ್ಟೇಷನ್, ಏನೆಲ್ಲ ಮಗು ಏನು ಸುಮ್ಮನೆ ಆಗುತ್ತೇನು? ಭಗವಂತನ ಇಚ್ಛೆ ಎದುರಾಗುತ್ತೆ. ಅದು ಅವ್ರ ಕಾರಣ ಕೊಡೋದೇನೋ, ಅದು ಆ ವೀರ್ಯಾಣುಗಳ ಸಂಖ್ಯೆ ಇಷ್ಟಿರಬೇಕು ಅಂತ, ಇಷ್ಟು ಲಕ್ಷ ಇದ್ದರೆ ಅದು ವರ್ಕೌಟ್ ಆಗೋದು ಒಂದೇ ವೀರ್ಯಾಣು. ಮತ್ತು ಒಂದು ಮಗು ಆಗೋಕ್ಕೆ ಒಂದೇ ವೀರ್ಯಾಣು ಸಾಕು. ಆದದು ಆ ಸಕ್ಸಸ್ ಆಗೋಕ್ರೆ ಇಷ್ಟು ಲಕ್ಷ ಇರಬೇಕಂತದ್ದು ಸೈನ್ಸ್ ಹೇಳೋದು. ಇಲ್ಲಿ ಯಾರು ಹಾಗಾರೆ ಆ ಲಕ್ಷಾಂತರ ವೀರ್ಯಾಣುಗಳು, ಒಂದು ವೀರ್ಯಾಣು ಹೋಗಿ ಅದು ಇದಾಗಿ ಅದು ಮಗು ಆಗಿ ಇವನೇನು ಕೈ ಒಳಗೆ ಹಾಕ್ಕೊಂಡೆಲ್ಲ ಮಾಡ್ತಾನೆ? ನನಗೆ ಸುಮ್ಮನೆ ಇರ್ತಾನೆ. ಏನು ಒಳಗಡೆ ಏನೇನು ಆಗ್ತಿರ್ತದೆ, ಹೆಂಗಾಗುತ್ತದು, ಎಂಥ ಅದ್ಭುತ. ಜನನಿಯ ಗರ್ಭದಲ್ಲಿ ತಂದಿತ್ತವನಾರು, ಜನಿಸುವ ಮುನ್ನ ಸಾಕುವ ಪಿತನಾರು, ಜನಿಸುವಾಗ ಧರೆಗೆ ಇಳುಹಿದನಾರು. ಜನಕ ಸುತ ಪ್ರಿಯ ವಿಜಯ ವಿಠ್ಠಲರೇಯ, ಕನಸಿನೊಳಾದರೂ ಸಲಹುವನು ಸ್ತುತಿಸಲು. ಆ ಗರ್ಭ ಒಳಗಿರುತ್ತಲ್ಲ, ಅದೇನದು? ಆ ತನ್ನ ಶರೀರದ ಅಂಗ ಅಲ್ಲ ಅದು. ಆ ಹೆಣ್ಮಗಳಿಗೆ ತನ್ನ ಶರೀರದ ಅಂಗ ಅಲ್ಲ. ಇದು ಹೊಸದಾಗಿ ಒಂದು ಪಿಂಡ ರೆಡಿ ಆಗ್ತಾ ಇದೆ ಒಳಗೆ, ಮತ್ತದು ಬಾಧಕ ಆಗಿಲ್ಲ. ಒಂದು ಕಬ್ಬಣ ಚೂರು ಇನ್ನೇನೋ ಒಂದು ಒಳಗೆ ಏನೋ ಒಂದು ಬ್ಯಾಡ್ದಿದ್ದು ಹೋದ್ರೆ ಎಷ್ಟು ಸಾಯ್ತಾರೆ. ಎಕ್ಸ್ರೇ ಆಗಿ ಸ್ಕ್ಯಾನಿಂಗ್ ಆಗಿ ತೆಗೆಸಿ ಆಪ್ರೇಷನ್ ಮಾಡಿ ತೆಗಿಬೇಕು. ಹಂಗಾರೆ ಇವಳ ಶರೀರದ ಅಂಗ ಅಲ್ಲ ಅದು. ಮತ್ತು ಹೇಗಿದೆ ಅದು ಅಲ್ವಾ? ಅದು ಕಾಪಾಡ್ತಾನೆ ಭಗವಂತ. ಮತ್ತೆ ಹೊರಗೆ ಬಂದರೆ ವಾಯು ಮುಗಿ ಮುಚ್ಚಿದ್ರೆ ಅಥವಾ ಒಂದೊಂದು ಟಬ್ಬಲ್ಲಿ ನೀರು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಸತ್ತೋಗ್ಬಿಡ್ತಾನೆ. ಗರ್ಭೋದಕ, ಆ ನೀರಲ್ಲಿ ಜಲದಲ್ಲಿ ಫ್ಲೂಯಿಡಲ್ಲಿ ಇರ್ತದು, ನೀರೊಳಗಡೆ ಇರುತ್ತೆ ಮಗು. ಹೆಂಗಿರುತ್ತದು? ಯಾರು ಕಾಪಾಡಿ? ತಾಯಿನ ಆಕ್ಸಿಜನ್ ಕೊಡ್ತಾ ಇದ್ದಾಳೆ. ಒಳಗೆ ಹೋಗಿ ಏನು ಹೇಳ್ತಾಳೆ? ಏನು ಸುಮ್ಮನೆ ತಿನ್ಕೊಂಡು ಬಸ್ರಿನ ಮಾಡಿ ಚೆನ್ನಾಗಿ ತಿಂತಾ ಇರ್ತಾಳೆ, ಆರಾಮಾಗಿರ್ತಾಳೆ. ಕೂಸನ್ನು ಯಾರು ಕಾಪಾಡಿದ್ಯಾರು? ಬರೋದಿಲ್ಲ ಪ್ರಾಸೆಸ್ಸಿಂಗ್ ಅದು. ಗರ್ಭದಿಂದ ಹೊರಗೆ ಬರ್ಬೇಕಾದ್ರೆ ಏನದು? ಸ್ವಲ್ಪ ವ್ಯತ್ಯಾಸ ಗೋವಿಂದ. ಕಾಲು ಬಂದುಬಿಟ್ರೆ ತಲೆ ಬರೋಕ್ಕೆ ಮುಂಚೆ ಗೋವಿಂದ. ಏನು ಇವಳು ಮಾಡಿದ್ಲ ಅವಳು? ಹಿಂಗೆ ಸುಮ್ಮನೆ ಇರ್ತಾಳೆ, ತಲೆ ಬರಲಿ ಹಿಂಗೆ ಕೈ ಹಾಕೊಂಡು ಹಿಂಗೆ ಹಾಕೊಂಡು ಹಿಂಗೆ ಕೈ ಬರಲಿ ಕಾಲು ಬರಲಿ. ಇವಳು ಏನೂ ಮಾಡಲ್ಲ ಇವಳು. ಗಂಡು ಏನೂ ಮಾಡಲ್ಲ. ಎವ್ರಿಥಿಂಗ್ ಈಸ್ ಒಳ್ಳೆ ಅಕಾರ್ಡಿಂಗ್ ಟು ಪ್ಲ್ಯಾನ್ ನಡೀತಾ ಇದೆ. ಕೂಸು ಬಿತ್ತು. ಹೆಂಗೆ ಸಾಧ್ಯ ಇದೋ? ಅದಕ್ಕೆ ಭಗವಂತನಿಂದಲೇ ಅಂತಲೇ ಹೇಳ್ತಾರಲ್ಲಿ, ಪಿತ್ರೇ ದಾತ್ರೇ ಧಿಯಾಂ ದಾತ್ರೇ. ಜ್ಞಾನ ಯಾರು ಕೊಟ್ಟಿದ್ದು? ಜ್ಞಾನ ಯಾರು ಕೊಟ್ಟರು? ಮಗು ಹುಟ್ಟಿದ ಚೆನ್ನಾಗಿ ಕೊಯ್ ಅಂತ ಹಾಲಿಗೆ ಎತ್ಕೊಂಡು ಎತ್ಕೊಂಡು ಸುಮ್ಮನೆ ಬಿಡ್ತು. ನನಗೆ ಕೊಯ್ ಅಂದರೆ ಹಾಲು ಕೊಡ್ತಾರೆ. ಕೆಲವ್ರಿಗೆ ಹಸಿವೆ ಆಗಿದ್ದು ಎಷ್ಟೋ, ಯಾಕೆಂದರೆ ಹಸಿವೆ ಆಗಿದ್ದು ಗೊತ್ತಾಗಲ್ಲ. ಹಿಂಗಿರ್ತಾರೆ, ತಡೆಕಾಲು ಏನೋ ಢಮ್. ಹಸಿವೆ ಅನ್ನೋದು ಗೊತ್ತಾಗಬೇಕಲ್ಲ. ನನಗೆ ಎಲ್ಲ ಜ್ಞಾನನೇ. ಹೇಗೆ ಹಾಲು ಕುಡಿಯೋಕ್ಕೆ ಹೆಂಗೆ ಧಾವಿಸುತ್ತೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾರೆ ವಿಷ್ಣು ತತ್ವ ನಿರ್ಣಯದಲ್ಲಿ. ಶ್ರೀಮದಾನಂದ ತೀರ್ಥರು ಸಂಸ್ಕಾರ, ನಮಗೆ ಪೂರ್ವಜನ್ಮದ ಸಂಸ್ಕಾರ ಇಲ್ಲದೆ ಹೋದರೆ ಆ ಸಣ್ಣ ಕೂಸು ಹಾಲು ಕುಡಿಕೆ ಪ್ರವೃತ್ತ ಆಗಲ್ಲ ಅಂತಾರೆ ಶ್ರೀಮದಾನಂದ ತೀರ್ಥರು. ಯಾರಕ್ಕೆ ಟ್ರೈನಿಂಗ್ ಕೊಟ್ಟಿದ್ರೇನೋ? ಈ ತಾಯಿಯ ಸ್ತನ್ಯಪಾನ ಮಾಡು, ಸ್ತನ್ಯಪಾನ ಹತ್ರ ಹೋಗು, ಹಿಂಗೆ ಬಾಯಿಂದ ಎಳ್ಕೋ, ಏನು ಹೇಳ್ಕೊಟ್ರೇನೆ ಯಾರಾದ್ರ? ಏನು ಇಮಿಡಿಯೇಟ್ ರಿಯಾಕ್ಷನ್ ಮಾಡುತ್ತದೆ? ಯಾರು ಹೇಳ್ಕೊಟ್ರೆ ಅವಾಗ? ಆ ಸಣ್ಣ ಕೂಸಿಗೆ ಯಾರು ಟ್ರೈನಿಂಗ್ ಕೊಟ್ರೇನು? ಜನ್ಮಾಂತರ ಸಂಸ್ಕಾರ ಅಂತಾರೆ ಶ್ರೀಮದಾಚಾರ್ಯ. ಸಂಸ್ಕಾರ ಅಂದ್ರೇನು? ಆ ಮನಸ್ಸಿನಲ್ಲಿ ಇರುವ ಸಂಸ್ಕಾರಕ್ಕೂ ಮನಸ್ಸೇ ಒಂದು ಉಪಕರಣ. ಆ್ಯಸ್ ಎ ನಾಲೆಡ್ಜ್ ಜನರೇಟಿಂಗ್ ಟೂಲ್, ನಾಲೆಡ್ಜ್ ಸೆನ್ಸ್ ಆರ್ಗನ್. ಏನು ಮೈಂಡ್ ಅನ್ನೋದು ಸೆನ್ಸ್ ಆರ್ಗನ್. ಅದು ಹೆಂಗೆ ಹೇಳ್ತೀರಾ ಅಂತಂದರೆ, ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಏನಾದ್ರು ಯೋಚನೆ ಮಾಡ್ತಿರಲ್ಲ, ಕಣ್ಣಿಂದ ಜ್ಞಾನ ಬಂತ? ಕಣ್ಣು, ಮೂಗು, ಕಿವಿ,
ಸ್ಪರ್ಶನ ಇಂದ್ರಿಯ ಇವ್ಯಾವುದರಿಂದ ಜ್ಞಾನ ಬಂದಿಲ್ಲ, ಆದರೂ ಮನಸ್ಸು ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ಜ್ಞಾನ ಬರುತ್ತಾ ಇಲ್ಲೋ? ಅದಕ್ಕೇನಂತಾರೆ ಹಾಗಾದರೆ ಮನಸ್ಸೇ ಜ್ಞಾನಕ್ಕೂ ಕಾರಣ. ಅಂತಃಕರಣ, ಇಂಟರ್ನಲ್ ಸೆನ್ಸ್ ಆರ್ಗನ್ ಅಂತಃಕರಣ. ಹಾಗಾದರೆ ಆ ಮನಸ್ಸೇ ಅಂತಃಕರಣ, ಅದು ಅದು ಹೆಂಗೆ ಕಣ್ಣಿದನ್ನು ನೋಡಿದ್ರೆ ಜ್ಞಾನ ಬರುತ್ತೋ ಇಲ್ಲೋ? ಸ್ಪರ್ಶ ಮಾಡಿದರೆ ಜ್ಞಾನ ಬರುತ್ತೋ ಇಲ್ಲೋ? ವಾಸನೆ ಎಳ್ಕೊಂಡ್ರೆ ಜ್ಞಾನ ಬರುತ್ತಾ? ಅಲ್ಲಿರೋ ಪದಾರ್ಥದ ಬೋಂಡದ ಪದಾರ್ಥದ ವಾಸನೆ ಬರಬೇಕಂದ್ರೆ ಅದರ ಕಣಗಳು ಮೂಗಿಗೆ ಸೆನ್ಸ್ ಆರ್ಗನ್ ಬಡಿಬೇಕು, ನಾಲ್ಗೆಗೆ ರಸ ಅಂಟಬೇಕು. ಹಾಗಾದರೆ ಮೈಂಡಿಗೆ ಏನು ಅಂಟಬೇಕು? ಮೈಂಡೇ ಸೆನ್ಸ್ ಆರ್ಗನ್ ಅಂದರೆ, ಮೈಂಡಿಗೆ ಯಾವ್ದು ಅಂಟಬೇಕು? ಸಂಸ್ಕಾರ. ಮೈಂಡಲ್ಲೇ ಒಂದು ಕಾರ್ನರ್ ಸಂಸ್ಕಾರ ಇರುತ್ತೆ, ಮೈಂಡ್ ಇರುತ್ತೆ. ಮೈಂಡು ಸಂಸ್ಕಾರಕ್ಕೂ ಕಾಂಟ್ಯಾಕ್ಟ್ ಬಂದರೆ ಜ್ಞಾಪಕಕ್ಕೆ ಬರೋದು. ಎಂಥ ಕೂಸಿಕದನ್ನು ತರಿಸ್ಕೊಡ್ತಾನೆ ಭಗವಂತ, ಕನಸು ಬೀಳಿಸ್ತಾನೆ. ಅವನಿಗೆ ಕಲ್ಪನಾ ಅನ್ನೋ ಒಂದು ಕೊಡ್ತಾನೆ, ಕಲ್ಪನೆ ಮಾಡ್ಲಿಕ್ಕಂಥ ಶಕ್ತಿ, ಜ್ಞಾಪಕ ಬರ್ಸ್ಕೊಳ್ಳೋದು. ಜನ್ಮಾಂತರ ಸಂಸ್ಕಾರಗಳ ವೇಳೆ ಯಾರು ಕೊಟ್ಟದ್ದು? ಭಗವಂತನೇ ಕೊಟ್ಟದ್ದು. ಅದಕ್ಕಾಗಿ ಜ್ಞಾನದಾತ ಧಿಯಾಂ ದಾತ್ರೇ ಸತ್ರೇ ಜಾತಾಯತೆ ನಮಃ. ಸತ್ರೇ ಜಾತ. ಎಷ್ಟಾಯ್ತು ಟೈಮ್? ಒಂದು ಗಡಿಯಾರ ಇಲ್ಲಿ ಕಾಣಿಸ್ತಾ ಇಲ್ಲ, ಇಲ್ಲಿ 5 ನಿಮಿಷ ಇದೆಯಾ? ಪಾಪ ಎಲ್ಲ ಕತ್ಲೆಲ್ಲ ಹೋಗ್ಬೇಕಾಗತ್ತೆ. ಸತ್ರೇ ಜಾತಾಯತೆ ನಮಃ ಬರೀತಾರಲ್ಲಿ. ಸತ್ರೇ ಜಾತಾಯ ಅಂದರೆ ಬ್ರಹ್ಮದೇವರ ಒಂದು ಯಜ್ಞದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಭಗವಂತ, ಬ್ರಹ್ಮದೇವರ ಯಜ್ಞದಲ್ಲಿ ಹುಟ್ಟಿ ಬಂದಂಥವ್ರು. ಹೇಗಿದು ಹಯಗ್ರೀವ ದೇವರು ಬ್ರಹ್ಮದೇವರ ಯಜ್ಞ ಅಂತಂದರೆ, ಭಾಗವತ 2ನೇ ಸ್ಕಂದದಲ್ಲಿ ನಾರದರು ಬಂದು ಹೇಳಿಬಿಡ್ತಾರೆ. 2ನೇ ಸ್ಕಂದದಲ್ಲಿ ನಾರದರು ಬಂದು ಹೇಳ್ತಾರೆ. ನಾರದರು ಬಂದು ಏನು ಹೇಳ್ತಾರೆ? ಅಬ್ಬಾ ಅಬ್ಬಾ ಅಬ್ಬಾ, ನೀನು ಎಂಥ ಇದು ಸೃಷ್ಟಿಕರ್ತ, ಹಾಗೆ ಹೀಗೆಲ್ಲ ಹೊಳೆ, ನೀನೇ ಎಲ್ಲರಿಗಿಂತ ದೊಡ್ಡವ, ನೀನೇ ಸರ್ವೋತ್ತಮ, ನಮಸ್ಕಾರ ಮಾಡಿಬಿಡ್ತಾರೆ ಬ್ರಹ್ಮದೇವರಿಗೆ. ಆಗ ಬ್ರಹ್ಮದೇವರು ತಲೆ ಚಿಚ್ಕೊಂಡ್ಬಿಡ್ತಾರೆ. ಫಸ್ಟು ಅದಕ್ಕೆ ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರ ಅಂತ ಜಪ ಮಾಡ್ತಾರೆ. ಆ ಪ್ರಾಯಶ್ಚಿತ್ತ, ತಪ್ಪು ಭಗವಂತನ ಬಗ್ಗೆ ತಪ್ಪಾಗಿ ಕೇಳಿದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂಥೇಳಿ ಆ ದ್ವಾದಶಾಕ್ಷರ ಮಂತ್ರ ಜಪ ಮಾಡ್ತಾರೆ. ಆಮೇಲೆ ನಾರದನ್ ಕೇಳ್ತಾರೆ, ಬಾ ನಿಂಗೆ ಸರಿಯಾದ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿ, ನಾನಲ್ಲ ಭಗವಂತ, ಸರ್ವೋತ್ತಮನಾದ ಇನ್ನೊಬ್ಬ ಇದ್ದೇನೆ ಅಂತ ಹೇಳಿ ಎಲ್ಲ ಭಗವಂತನ ಚರಿತ್ರೆ ಹೇಳ್ತಾ ಎಲ್ಲ ಅವತಾರಗಳು ವರ್ಣನೆ ಮಾಡಿಬಿಡ್ತಾರೆ. ಭಾಗವತ 2ಯ ಸ್ಕಂದದಲ್ಲಿ ಹೆಂಗೆ ಪ್ರಳಯೋದಕದಲ್ಲಿ ಹೆಂಗೆ ನಾನು ಹೆಂಗೆ ಹುಟ್ಟಿ ಬಂದೆ ಭಗವಂತನಿಂದ, ಭಗವಂತ ಪುರುಷನಾಮಕನಾದ ಭಗವಂತ ಹೆಂಗೆ ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿದ, ಆ ಬ್ರಹ್ಮಾಂಡದ ಒಳಗಿರುವ ಜಲದಲ್ಲಿ ಮಲಕ್ಕೊಂಡು ಅವನಿಗೂ ಪುರುಷ ಅಂತ ಹೆಸರು, ಅವನಿಂದ ಒಂದು ರೂಪ ಬಂತು. ಹಿಂಗೆ ಹೇಳ್ತಾ ಭಗವಂತನ ಎಲ್ಲ ರೂಪಗಳು, ಎಷ್ಟೊಂದು ಒಂದೊಂದು ಅವತಾರಗಳು ಎಲ್ಲ ಒಂದೊಂದು ವರ್ಣನೆ ಮಾಡ್ತಾ ಬರ್ತಾರೆ. ಅವನ್ನ ಕೊನೆಗೆ ನಾನು ಆ ಭಗವಂತನನ್ನು ಹೇಳ್ತಾರೆ. ಸತ್ರೇ ಮಮಾಸ ಭಗವಾನ್ ಹಯಶೀರ್ಷಯೇಶಃ ಸಾಕ್ಷಾತ್ ಸ ಯಜ್ಞ ಪುರುಷ ತಪನೀಯ ವರ್ಣ ಛಂದೋಮಯೋ ಮಖಮಯೋ ಕಿಲ ದೇವತಾತ್ಮ ವಾಚೋ ಬಭೂಹು ಉಷತೀಹಿ ಶ್ವಸತೋಸ್ಯ ನಕ್ಸ್ತಃ. ಹೇಳ್ತಾರೆ ವೇದಗಳು, ಯಜ್ಞಗಳು ಏನು ಛಂದೋಮಯ ಮಖಮಯ ದೇವತಾತ್ಮ ವಾಚೋ ಬಭೂಹು. ನಾರದರಿಗೆ ಹೇಳ್ತಾ ಇದ್ದಾನೆ ನೋಡಿ. ಆ ನಾರದರಿಗೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರ ಗುರುಗಳು ತತ್ವಗಳನ್ನು ತಿಳಿಸಿಕೊಡ್ತಾರೆ. ಯಜ್ಞಮಯ ಅವನು, ಛಂದೋಮಯ, ದೇವತಾಮಯ, ಎಲ್ಲ ಯಜ್ಞಮಯ ಅವನು. ಇದನ್ನು ನೋಡಿದ್ರೆ ಏನು ಬೇಕು? ಯಜ್ಞನೇ ಅವನು, ದೇವತೆಗಳೇ ಅವನು, ಎಲ್ಲ ವೇದಗಳೇ ಅವನು ಅಂತ ಹೇಳಿ ಹಿಂಗೆ ಅರ್ಥ ಬರೀತಾರೆ. ಮತ್ತೆ ಬರೆದಿದ್ದಾರೆ ಕೆಟ್ಟದಾಗ ಭಾಗವತ, ನಾನೇ ಭಾಗವತ ಓದ್ಬಿಟ್ಟೆ, ನಾನು ಎಲ್ಲರೂ ಬಂದವರೆಲ್ಲ ಹಳೇ ಎಲ್ಲ ನಾನು ಭಾಗವತಕ್ಕೆ ಅರ್ಥ ಬರೆದ್ಬಿಟ್ಟೆ ಅಂತ ಹಿಂಗೆಲ್ಲ. ಹಂಗೆ ಮಯ ಅಂತಿದೆ ಇಲ್ಲಿ. ಏನು ಹಂಗಂದ್ರೆ ಚಂದೋಮಯ ಅಂತಂದ್ರೆ ಹಂಗಲ್ಲ. ವೇದಗಳೇ ಭಗವಂತ ಅಲ್ಲ, ಯಜ್ಞಗಳೇ ಭಗವಂತ ಅಲ್ಲ, ದೇವತೆಗಳೇ ಭಗವಂತ ಅಲ್ಲ, ಅಭೇದ ಅಲ್ಲ. ಅದಕ್ಕಾಗಿ ಇವನು ಆಧಾರ. ಯದಾಸ್ಯನಾಭ್ಯಾನ್ನಲೀನಾದ ಮಾಂಸಂ ಮಹಾತ್ಮನಃ ನಾವಿದಂ ಯಜ್ಞ ಸಾಂಭಾರಾನ್ ಪುರುಷ ವಯದಾದೃತೇ. ಆ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಚತುರ್ಮುಖ ಬ್ರಹ್ಮದೇವರು ಪ್ರಳಯ ಕಾಲ, ಇನ್ನು ಸೃಷ್ಟಿನೇ ಮಾಡಿದ, ಏನು ಸೃಷ್ಟಿ ಇಲ್ಲ, ಏನೇನು ಬರೀ ನೀರಲ್ಲಿದ್ದಾರೆ. ಹಿಂಗೆ ನೀರು ನಾವಾಗಿರೋ ಹೊಯ್ಕೊಂಡ್ಬಿಡ್ತಾ ಇದ್ವಿ, ಬರೀ ನೀರು, ಎಲ್ಲಿ ನೋಡಿದ್ರು ನೀರಲ್ಲಿ ಹಿಂಗೆ ಕೂತಿದ್ದಾರೆ, ಏನೂ ಇಲ್ಲ. ಭಗವಂತ ಸಾಕ್ಷಾತ್ಕಾರ ಮಾಡ್ದ. ಫಸ್ಟ್ ಟೈಮ್ ಪೂಜೆ ಮಾಡ್ಬೇಕು. ನಮಗೆ ಪೂಜೆ ಮಾಡೋಕ್ಕಾರೆ ಏನಂತೀವಿ ನಾವು? ಅಯ್ಯೋ ನೀರಿಲ್ಲ, ಜಾಗ ಇಲ್ಲ, ಮಡಿ ಮೇಲಿಗೆ ಆಗಲ್ಲ, ಗಂಟೆ ಇಲ್ಲ, ಇದಿಲ್ಲ. ಯಾವುದೋ ಕ್ಷೇತ್ರಕ್ಕೆ ಹೋಗಿರ್ತಾನೆ, ಕ್ಷೇತ್ರ ಪ್ಯಾಂಟ್ ಶರ್ಟಲ್ಲಿ ಹೋಗಿರ್ತಾರೆ ಆರಾಮಾಗಿ, ಪಕ್ಕದಲ್ಲಿ ಯಾರೋ ಆಚಾರ ಕೂತಿರ್ತಾರೆ, ಮಡೀಲಿ ಕೂತಿರ್ತಾರೆ. ಆಚಾರ ಸ್ವಲ್ಪ ಮುದ್ರೆ ಕೊಡ್ತೀರಾ ಅಂತ. ಇವನು ಕ್ಷೇತ್ರಕ್ಕೆ ಹೋಗ್ತೀನಿ ಅಂತ ಗೊತ್ತು, ಅಂಥ ದಿವಸ ಸಂಧ್ಯಾವನೆ ಬಿಟ್ಟರು ಅಟ್ಲೀಸ್ಟ್ ಕ್ಷೇತ್ರದಲ್ಲಿ ಒಂದು ದಿವಸ ಮುಳುಗಿ ಎಲ್ಲರೂ ಸಂಧ್ಯಾವನೆ ಮಾಡೋಣ ಅಂತ ಬೇಡ ಪ್ರಾಣಿಗೆ. ಎಲ್ಲರೂ ಮುದ್ರೆ ಗೋಪಿಜನ ತೊಗೊಂಡು ಹೋಗಬಾರ್ದು, ಒಂದು ಸಣ್ಣ ಡಬ್ಬಿ
ಬ್ಯಾಡ್ದಿದ್ದೆಲ್ಲ ತೊಗೊಂಡು ಹೋಗ್ತಾನೆ, ವಾಟರ್ ಬಾಕ್ಸು ಅದು ಇದು ತಿನ್ನಕ್ಕೆ ಅದು ಇದೆಲ್ಲ ಇಟ್ಕೊಂಡು ಹೋಗ್ತಾನೆ. ಅಲ್ಲಿ ಕ್ಷೇತ್ರದಲ್ಲಾರ ಕೂತ್ಕೊಂಡು ಒಂದು ಮುದ್ರೆ ಹಚ್ಕೋಬೇಕು, ಒಂದು ಮುದ್ರೆ ತೊಗೊಂಡೋಗಿ ಆಚಾರ ಮಡಿ ಕೆಡಿಸಿ ಅವರು ಕೊಡ್ದಿಲ್ದವ್ರು ಪಾಪ ಬರುತ್ತೆ ಅಂತ ಕೊಡ್ತಾರೆ. ಇನ್ನು ಚೆನ್ನಾಗಿ ಒರ್ಸಿ ಅದಕ್ಕೆಲ್ಲ ಮೆತ್ತಿ ನೀರ್ಗೀರು ಸಮೇತ ಹಿಂಗೆ ಕೊಟ್ಬಿಡ್ತಾನೆ. ಗೋವಿಂದ. ಹಾಗೆ ತಾವು ಮಾಡ್ದಿಲ್ದವ್ರನ್ನ ಬೇರೆಯವ್ರ ಮಡಿ ಕೆಡಿಸ್ಬಾರ್ದು ನೋಡಿ. ಅಲ್ಲಿ ಸೆಂಟಿಮೆಂಟಲ್ ಬ್ಲ್ಯಾಕ್ ಮೇಲ್ ಇದು ನೋಡಿದ. ಆಚಾರ ದೊಡ್ಡ ಆಚಾರ ಒಂದು ಮುದ್ರೆ ಕೆಳಗೆ ಕೊಡಲಿಲ್ಲ ರೀ ಅಂತಾರೋ ಇಲ್ಲೋ. ಹಾಗೆ ಯಾಕೆ ಹೇಳಿದೆ ಇದು, ನೀವೆಲ್ಲ ಸಣ್ಣ ಸಣ್ಣದು ನೋಡ್ಬೇಕು, ಭಾಳ ಸೂಕ್ಷ್ಮ ವಿಚಾರ. ನಾವು ಇದಿಲ್ಲ ಅದಿಲ್ಲ ಮನೆ ಸಾಲಿಲ್ಲ ಅಂದರೆ ಆ ನಾಯಿಗೊಂದು ಬಾಕ್ಸ್ ಮಾಡಿರ್ತಾರೆ, ಸ್ಟೆಪ್ಸ್ ಕೆಳಗೆಲ್ಲ ಏನೇನೋ ಮಾಡ್ತಾರೆ ಮನೇಲಿ. ಈ ಮಡಿಗೆ ಅನುಕೂಲ ಮಾಡ್ಕೊಂಡು ಬೋರ್ ಹೊಡಿಸ್ತಾರೆ. ಬೋರ್ ಡೈರೆಕ್ಟ್ ಹೋಗಿ ಬೀಳ್ಬೇಕು ಬೋರ್ ಒಳಗೆ. ಆ ಟ್ಯಾಂಕ್ ಮೇಲೆ ಟೆರೇಸ್ ಮೇಲೆ 3 ಅಂತಸ್ತು ಮೇಲೆ ಆ ಟ್ಯಾಂಕ್ ಒಳಗೆ ನೀರು ಡೈರೆಕ್ಟ್ ಬೀಳ್ಬೇಕು. ಇನ್ನೆಲ್ಲ ನೀರು ಡೈರೆಕ್ಟ್ ಸಿಕ್ಕೋದೊಂದು ಪಾಯಿಂಟ್ ಇಲ್ಲ, ಸ್ವಲ್ಪ ಬೋರ್ ನೀರು ಬೇಕು ಸ್ನಾನಕ್ಕೆ ಮಡಿಗೆ ಇಲ್ಲ. ಆ ಟ್ಯಾಂಕಿಗೆ ಹೋಗ್ಬಿಡುತ್ತೆ, ಟ್ಯಾಂಕಿಂದ ಬಂದು ಪವಿತ್ರ ಬರುತ್ತೆ ಕೆಳಗಡೆ ಎಲ್ಲ. ಟ್ಯಾಂಕಿಂದ ಅದೇ ಟ್ಯಾಂಕಿಂದ ಅದೇ ಪೈಪ್ ಎಲ್ಲ ಕಡೆ ಲೆಟ್ರಿನಲ್ಲಿ ಎಲ್ಲ ಮಾಡಬಾರ್ದವ್ರು ಎಲ್ಲರೂ ಮುಟ್ಟಿ ಖರ್ಚು ಮಾಡಿದ್ದಾನೆ, ದುಡ್ಡು ಖರ್ಚು ಮಾಡಿದ್ದಾನೆ, ಎಲ್ಲ ಇದೆ. ಅದನ್ನೊಂದು ಡೈರೆಕ್ಟ್ ಪಾಯಿಂಟ್, ಒಂದು ಟೀ ಥರ ಒಂದು ಪಾಯಿಂಟ್ ಹಿಂಗೆ ಇಟ್ಕೊಂಡು ಒಂದು ಮೇಲೆ ಹೋಗಲಿ ಒಂದು ಡೈರೆಕ್ಟ್ ಇಟ್ಕೊಂಡು ಒಂದು ಪಾಯಿಂಟ್ ಇಟ್ಕೋಬಾರ್ದು. ಇವನ ಮನೆಯೇ, ಇವಂದೇ ಜಾಗ, ಇವನೊಂದು ಮಡಿ ಮಾಡ್ಕೊಳಕ್ಕೆ ಅನುಕೂಲ ಎಲ್ಲ. ತಲೆ ಫಸ್ಟ್ ಮನೆ ಕಟ್ಬೇಕಾದ್ರೆ ನಾನು ದೇವ್ರ ಪೂಜೆ ಹೇಗೆ ಮಾಡಲಿ, ಎಷ್ಟು ಶುದ್ಧ ಮಾಡಲಿ, ಮಡಿ ಹಿಂಗೆ ಮಾಡಲಿ, ಹಂಗೆ ಡಿಸೈನ್ ಹೋಗ್ಬೇಕು. ಡಿಸೈನ್ ಅಂದ್ರೇನು? ಡಿಸೈನ್ ಅಂತಂದರೆ ಫಸ್ಟ್ ಯು ಕೀಪ್ ದಿ ಪ್ರಾಡಕ್ಟ್. ಆ ಪ್ರಾಡಕ್ಟಿಗೆ ಹೆಂಗೆ ಬರಬೇಕು ಹಂಗೆ ಅನ್ಕೊಂಡು ಬೇರೆದೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು. ಡಿಸೈನ್ಸ್ ಅಂದರೆ ಮನ್ಸಿಗೆ ಬಂದಾಗ ಏನಾರು ಮಾಡಿ ಅಯ್ಯೋ ಪ್ರಾಡಕ್ಟ್ ಎಲ್ಲಿಡ್ಲಿ ಅಂದರೆ ತಲೆ ಮೇಲೆ ಇಡು ಅಂತಾರೆ ಅಷ್ಟೇ. ಹಾಗೆ ನಮಗೇನು ಪ್ರಾಡಕ್ಟು, ನಮಗೇನು ಬೇಕು, ನಮ್ಮ ಇಂಟೆನ್ಷನ್ ಏನು? ದೇವ್ರ ಪೂಜೆ. ಅದು ಹೆಂಗೆ ಮಡಿ ಆಗುತ್ತೋ ಹೆಂಗೆ ಮಡಿ ಮಾಡೋಕು, ಹೆಂಗೆ ಕೂತ್ಕೋಬೇಕು, ಹೆಂಗೆ ಕಟ್ಟೆ ಮಾಡ್ಕೊಳ್ಳೋ ಇದು ಮಾಡೋದು, ಆ ಸಣ್ಣದು ಅಗ್ಗಿಸ್ಟ್ಗಳು ಹೆಂಗೆ ಮಾಡ್ಕೊಂಡು ಹೋಗ್ಬೇಕು ಡಿಸೈನ್ನ. ಮನೇನ ಹಂಗೆ ಮಾಡೋದಿಲ್ಲ, ಮನಸ್ಸಿಗೆ ಬಂದಂಗೆ ಕಟ್ಬಿಡೋದು. ಟಾಯ್ಲೆಟ್ ಸೆಂಟ್ರಲ್ ಇರೋದು, ಆ ಟಾಯ್ಲೆಟಿಂದ ಅದೆಲ್ಲ ಹೊರಗೆ ಬಂದರೆ ನೀರೆಲ್ಲ ಇರುತ್ತೆ, ಹಸಿ ಇರುತ್ತೆ. ಸ್ನಾನ ಮಾಡ್ಕೊಂಡು ಅದ್ರ ತುಳ್ಕೊಂಡೇ ಹೋಗಿ ಕೂತ್ಕೊಂಡು ಹಂಚ್ಕೋಬೇಕು. ಫಸ್ಟ್ ಅಲ್ಲಿ ಹೋಗಿ ಟಾಯ್ಲೆಟಿಂದ ಹೊರಗೆ ಬರ್ತಿದ್ದಂಗೆ ಬಟ್ಲು ಮನೆ ನಾನು ಕೈಕಾಲು ತೊಗೊಂಡು ಹಿಂಗೆ ಈ ಕಡೆ ಬಂದ್ಬಿಡೋಕೆ. ಹಂಗೆ ಮುಂದೆ ಪ್ಲ್ಯಾನ್ ಹಂಗೆ ಯೋಚನೆ ಮಾಡ್ಬೇಕು. ಹಂಗೆ ಮಾಡೋದೇ ಇಲ್ಲ, ಎಲ್ಲ ಮನಸ್ಸಿಗೆ ಬಂದಂಗೆ ಮಾಡಿಬಿಡೋದು. ಬೇಕಾದಷ್ಟು ದುಡ್ಡು ಖರ್ಚು ಮಾಡೋದು, ಟೈಲ್ಸ್ ಹಾಕ್ಬಿಡೋದು. ತೊಗೊಂಡು ಏನು ಪ್ರಯೋಜನ? ಹಂಗೆ ಯಾಕೆ ಹೇಳಿದೆ ನಾನು? ಭಗವಂತನ ಪೂಜೆಗಾಗಿ ನಿರಂತರ ಚಿಂತನೆ ಮಾಡೋದು. ನಾವು ಎಷ್ಟು ಶುದ್ಧವಾಗಿ, ಯಾಕೆ ಶುದ್ಧ? ಭಗವಂತ ನಿರ್ದೋಷ ಅಲ್ಲ ಅಂತಲೇ ನಮ್ಮ ಕರ್ಮ ನಮ್ಮ ಯೋಗ್ಯತೆಗಾಗಿ ನಾವು ಮಾಡೋದು. ನಾನು ಶುದ್ಧ ಆಗಿಲ್ಕ ಮಾಡೋದು. ಕರ್ಮ ಯಾರಿಗಿರೋದು? ನನಗಿರೋದು, ಭಗವಂತನಿಗಿಲ್ಲ. ನಾನು ಎಷ್ಟು ಶುದ್ಧವಾಗಿ ಕರ್ಮ ಮಾಡ್ತೀನಿ ಅಷ್ಟು ನನಗೆ ಜ್ಞಾನ ಪ್ರಕಟ ಆಗುತ್ತೆ. ಆ ರೀತಿಯಲ್ಲಿ ನಾವು ಭಗವಂತನ ಪೂಜೆಗಾಗಿ ಬ್ರಹ್ಮದೇವರು ಇನ್ನೂ ಸೃಷ್ಟಿನೇ ಆಗಿಲ್ಲ, ಏನು ಅಹಂಕಾರ ತತ್ವಗಳೇ ಆಗಿಲ್ಲ, ಇನ್ನೂ ಸೃಷ್ಟಿ ಆಗಿಲ್ಲ. ಮಹತತ್ವ ಸೃಷ್ಟಿ ಇಲ್ಲ, ಅಹಂಕಾರ ತತ್ವ ಇಲ್ಲ, ಪಂಚಭೂತ ಇಲ್ಲ, ಯಾವ ದೇವ ಅಭಿಮಾನಿ ದೇವ ಏನಿಲ್ಲ, ಬರೀ ನೀರು. ಭಗವಂತ ಪ್ರತ್ಯಕ್ಷ ಆಗಿದ್ದಾನೆ ನೋಡಿ. ಫಸ್ಟ್ ಇವರು ಜೀವೋತ್ತಮರು, ದೊಡ್ಡ ಫಸ್ಟ್ ಬ್ರಾಹ್ಮಣರು ಇವರೇ, ಬ್ರಹ್ಮದೇವರೇ ಫಸ್ಟ್ ಬ್ರಾಹ್ಮಣರು. ಭಗವಂತ ನಾವು ಬರೀ ಯಾವುದೋ ಮೂರ್ತಿ ಇಟ್ಕೊಂಡೇ ಪೂಜೆ ಮಾಡಬೇಕು ಅಂತಂದಮೇಲೆ ಅವ್ನು ಬ್ರಹ್ಮದೇವ್ರ ಕಮೆಂಟ್ ಆಗುತ್ತಲ್ಲ, ಬ್ರಹ್ಮದೇವ್ರ ಮೇಲೆ ಕಮೆಂಟ್ ಆಗುತ್ತಲ್ಲ, ಪೂಜೆನೇ ಮಾಡಲಿಲ್ಲ ಅಂತ. ಹೆಂಗೆ ಮಾಡ್ಬೇಕು ಪೂಜೆನ? ಆಗ ಹೇಳ್ತಾರೆ, ಯದಾಸ್ಯನಾಭ್ಯಾನ್ ನಲಿನಾದಹಂಸಾಂ ಮಹಾತ್ಮನ ನಾವಿದಂ ಯಜ್ಞ ಸಂಭಾರಾನ್ ಪುರುಷಾವಯವಾದೃತೇ. ಆ ಭಗವಂತನ ಅವಯವಗಳು, ಕಣ್ಣು, ಮೂಗು, ಬಾಯಿ, ಕಣ್ಣು, ಹೊಟ್ಟೆ, ನಾಲ್ಗೆ, ಇದು ಎಲ್ಲ ಚಿಂತನೆ ಮಾಡಿ ಆಯಾಯ ಅವಯವಗಳಲ್ಲಿ ಇಂತಿಂತಾದು ಸೃಷ್ಟಿ ಆಗುತ್ತೆ ಅಂದ್ಕೊಂಡು ಆ ಸೃಷ್ಟಿ ಮಾಡತಕ್ಕಂಥ ಪದಾರ್ಥಗಳಿಂದಲೇ ಭಗವಂತನ ಮಾಡಿಬಿಟ್ರು ಪೂಜೆಯನ್ನು. ಅದನ್ನೇ ಪುರುಷ ಸೂಕ್ತ ಅದನ್ನೇ ಹೇಳೋದು. ಎಲ್ಲ ಪುರುಷ ಸೂಕ್ತದಲ್ಲಿ ಎಲ್ಲದು ಬರುತ್ತಲ್ಲಿ. ಇಡೀ ಪುರುಷ ಸೂಕ್ತ ಮೊಟ್ಟ ಮೊದಲು ಚತುರ್ಮುಖ ಬ್ರಹ್ಮದೇವರು ಭಗವಂತನ ಪೂಜೆ ಮಾಡ್ಬೇಕಾದ್ರೆ ಹೇಳಿದ ಮಂತ್ರವೇ ಪುರುಷ ಸೂಕ್ತ. ಅದಕ್ಕಾಗಿ ಇವತ್ತು ಪೂಜೆ ಮಾಡ್ಬೇಕಾದ್ರೆ ಪುರುಷ ಸೂಕ್ತದಿಂದಲೇ ಪುರುಷದಿಂದ ಅಭಿಷೇಕ ಎಲ್ಲ ಮಾಡೋದು. ಆ ರೀತಿಯಲ್ಲಿ ಮಾಡಿದ್ರಂತೆ ಅವನ ಅವಯವಗಳಿಂದಲೇ ಎಲ್ಲವೂ ಹುಟ್ಟಿ ಬಂದಿದ್ದೇವೆ. ಇವತ್ತು ಎಷ್ಟು ಪದಾರ್ಥಗಳು ಯಜ್ಞ, ಭಗವಂತನನ್ನು ಕುರಿತು ಮಾಡತಕ್ಕಂಥ ಯಜ್ಞಕ್ಕಾಗಿ ಬಂದಿರೋ ಪದಾರ್ಥಗಳೆಲ್ಲ ಭಗವಂತನ ಅವಯವದಿಂದಲೇ ಬಂದದ್ದು. ಅದಕ್ಕಾಗಿ ಯಜ್ಞವರಾಹ ಅಂತ ಹೆಸರು. ಯಜ್ಞ ಸಾಧನಗಳನ್ನು ಅವನ ಪೂಜೆಗಾಗಿ ಬಳಸಿದ್ರಂತೆ. ಅದಕ್ಕೆ ಅದೆಲ್ಲೇ ಬಂದಿದ್ದಾದರೆ ಹಯಗ್ರೀವ ರೂಪ ಎಲ್ಲಿ ಬಂದಿದ್ದು. ಈ ರೀತಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಒಂದು ಸತ್ರವನ್ನು ಮಾಡ್ತಾ ಇದ್ದಂತೆ, ಒಂದು ಜ್ಞಾನ ಸತ್ರ, ಒಂದು ಯಜ್ಞವನ್ನು ಮಾಡ್ತಿದ್ದಾಗ ಹಯಗ್ರೀವ ರೂಪ ಪ್ರಕಟ ಆಯಿತು ಅಂತಾರೆ, ಹಯಗ್ರೀವ ರೂಪ. ಅದಕ್ಕಾಗಿ ದಾತ್ರೇ ಸತ್ರೇ ಜಾತಾಯತೆ ನಮಃ ವಿಕಸಂತಂ ಹೃತಧ್ವಾಂತಂ ಹೃದಯ ಸಂತಂ ಚ ಸಂತತಂ ಗತಚಿಂತಂ ರಮಾಕಾಂತಂ ಗುಣವಂತಂ ಸ್ಮರಾಂತರ. ರಮಾಕಾಂತನಂದ ಮನಸ್ಸು ಸದಾ ಸ್ಮರಣೆ ಮಾಡು, ಹೃದಯವನ್ನು ಅರಳಿಸೋದು ಅಂತ. ಏನು ಹೃದಯ ಏನು ಅರಳಿಸೋದು? ಅದು ಯಾವುದೋ ಮಾಂಸದ ಮುದ್ದೆ ಒಳಗೆ ಏನು ಅದನ್ನೇನು ಅರಳಿಸೋದು ಅಂತಂದರೆ, ಹೃದಯ ಹಿಂಗಿರುತ್ತೆ, ಆ ಹೃದಯ ಕಮಲವನ್ನು ಹಿಂಗೆ ಅರಳಬೇಕಂಥದ್ದು. ಆಗ ಅಂಥದ್ರಲ್ಲಿ ಭಗವಂತನನ್ನ ಚಿಂತನೆ, ನಮ್ಮ ಬಿಂಬರೂಪ ಅಲ್ಲಿ ಕೂತಿದ್ದನ್ನು ಚಿಂತನೆ ಮಾಡಿ ಪೂಜೆ, ಮಾನಸ ಪೂಜೆಯನ್ನು ಮಾಡಬೇಕು ಅಂತ. ಎಲ್ಲ ಕೇಳಲಿ ಅಂತ ಹೇಳೋದಷ್ಟೇ. ಎಲ್ಲ ಹೃದಯ ಅರಳಿಲ್ಲ ಅಂದ್ಕೊಂಬಿಟ್ಟು ಮನೇಲಿ ಹಂಗಂತ ಹೇಳ್ತಾರಲ್ಲಿ. ಹೀಗೆ
ಆ ಭಗವಂತನ ಬೇಕಾದಷ್ಟು ಸ್ಮರಣೆ ಮಾಡ್ತಾರೆ. ಮುಂದಿನ ವಿಲಾಸದಲ್ಲಿ ತಾರತಮ್ಯೋಪೇತವಾಗಿ ಎಲ್ಲ ದೇವತೆಗಳು, ರುದ್ರದೇವರು, ಶೇಷದೇವರು, ರುದ್ರದೇವರು, ಗರುಡ, ಗಣೇಶ, ಹಿಂಗೆ ಎಲ್ಲರನ್ನು ಸ್ಮರಣೆ ಮಾಡಿ ಮುಂದಿನ ವಿಲಾಸದಲ್ಲಿ ಶ್ರೀಮದ್ ಆನಂದ ತೀರ್ಥರು ಅಲ್ಲಿ ಮುಖ್ಯವಾದ ಒಂದು ಪ್ರಮೇಯ ತಿಳಿಸ್ತಾರೆ. ಏನದು? ಪರಶುಕ್ಲತ್ರಯರು ಅಂತ. ಹಂಗಂದ್ರೆ ಏನು, ಯಾರವರು, ಯಾಕೆ ಹಂಗೆ ಕರೀತಾರೆ, ಏನು ಅವ್ರ ಗುಣಗಳೇನು ಎಂಬುದನ್ನೆಲ್ಲ ನಾಳೆ ತಿಳಿಯುವಂತ ತಿಳಿಸ್ತಾರೆ. ಕೃಷ್ಣಾರ್ಪಣ ಮಸ್ತು, ಹರಿಯೇ ನಮಃ.